ಸ್ಟಾರ್ಟ್ ಆಗಿದೆ ನೋಡ್ರಿ. ಒಂದನೇ ಪ್ರಶ್ನೆ ಮತ್ತೊಂದು ಸರಿ ನೋಡೋಣ. ಹಾಯ್ ಸರ್, ಹಲೋ ನಾಗರಾಜ್ ಅವರೇ, ಎಲ್ಲರೂ ಈ ಕಡೆ ನೋಡ್ರಿ. ಈ ಕೆಳಗಿನ ಪದಗಳ ಗುಂಪುಗಳಲ್ಲಿ ಗುಂಪಿಗೆ ಸೇರದ ಪದ ಗುಂಪು ಯಾವುದು ಅಂದ್ರೆ ಇದರಲ್ಲಿ ಆಪ್ಷನ್ ಡಿ. ಯಾಕೆ ಅಂದ್ರೆ ಇವು ಕನ್ನಡದ ಪದಗಳು ಗೆಳೆಯರೆ, ಕನ್ನಡದ ಪದಗಳು. ಇವೆಲ್ಲವೂ ಅನ್ಯದೇಶಿ ಪದಗಳು ಅಂತ ಕರಿತೀವಿ. ಕನ್ನಡವನ್ನು ಬಿಟ್ಟು ಹೊರತುಪಡಿಸಿ ಉಳಿದ ಭಾಷೆಯ ಪದಗಳು. ಇವು ಪೋರ್ಚುಗೀಸ್ ಪದಗಳಾದ್ರೆ ಇವು ಇಂಗ್ಲಿಷ್ ಪದಗಳಾಗಿದ್ವು, ಇವು ಹಿಂದೂಸ್ತಾನಿ ಪದಗಳಾಗಿದ್ವು ಗೆಳೆಯರೆ. ಆದ್ದರಿಂದ ಆನ್ಸರ್ ಡಿ ಸರಿಯಾದ ಉತ್ತರ. ಇನ್ನು ಎರಡನೇ ಪ್ರಶ್ನೆ, ಕುಲಾಲ ಚಕ್ರ ಎಂಬ ಪದದ ಅರ್ಥವನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಕುಲಾಲ ಚಕ್ರ ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. ಕುಂಬಾರ ಮಡಿಕೆ ಮಾಡೋಕೆ ಒಂದು ಚಕ್ರ ಬಳಸ್ತಾನೆ, ಆ ಮಣ್ಣನ್ನ ಹದವಾಗಿ ಮಿಶ್ರಣ ಮಾಡಿ ಒಂದು ಆಕಾರಕ್ಕೆ ಬರುವಂತೆ ತೆಗಿತಾನಲ್ಲ, ಅದಕ್ಕೆ ಕುಲಾಲ ಚಕ್ರ ಅಂತ ಕರೀತಾರೆ ಗೆಳೆಯರೆ. ಇದಕ್ಕೆ ಆನ್ಸರ್ ಮಡಿಕೆ ಮಾಡಲು ಕುಂಬಾರ ಬಳಸುವ ಸಾಧನ. ನಮಸ್ತೆ, ಎಲ್ರಿಗೂ ತರಗತಿಗೆ ಸ್ವಾಗತ. ಮಡಿಕೆ ಮಾಡಲು ಕುಂಬಾರನ ಬಳಸುವ ಸಾಧನಕ್ಕೆ ಕುಲಾಲ ಚಕ್ರ ಅಂತ ಕರೀತಾರೆ ಗೆಳೆಯರೆ. ಇನ್ನು ಮೂರನೇ ಪ್ರಶ್ನೆ ನೋಡಿದಾಗ ಜೋಗದ ಪಟ್ಟಿ ಒಂದರೊಂದಿಗೆ ಪಟ್ಟಿ ಎರಡು ಜೋಡಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ಪದ್ಯದ ಸಾಲು ಈ ಕಡೆ ಯಾರು ಹೇಳಿದ್ರು ಅಂತ ಕೊಟ್ಟಿದ್ದಾರೆ, ಯಾವ ಕವಿಯದು ಅಂತ ಕೊಟ್ಟಿದ್ದಾರೆ. ಜೋಗದ ಸಿರಿ ಬೆಳಕಿನಲ್ಲಿ ಮೂಡಲ ಮನೆಯ ಮುತ್ತಿನ ನೀರಿನ ಅಂತಕ್ಕಂಥದ್ದು ಡೈರೆಕ್ಟ್ ಆನ್ಸರ್ ಮಾಡ್ಬಿಡೋಣ. ಜೋಗದ ಸಿರಿ ಬೆಳಕಿನಲ್ಲಿ ಅಂದ್ರೆ ನಿತ್ಯೋತ್ಸವ, ಅದನ್ನ ಹೇಳಿದ್ದು KS ನಿಸಾರ್ ಅಹಮದ್ ಅವರು. ಮೂಡಲ ಮನೆಯ ಮುತ್ತಿನ ಹೊರೆಯ ಅಂದ್ರೆ ಡಾಕ್ಟರ್ ದ ರಾ ಬೇಂದ್ರೆ ಅವ್ರ ಪದ್ಯ ಅದು. ಅದೇ ತರ ಆನಂದಮಯ ಜಗದ ಹೃದಯ ಅಂತಕ್ಕಂಥದ್ದು ಕುವೆಂಪು ಅವ್ರದ್ದು. ಅದೇ ತರ ಹಚ್ಚೇವು ಕನ್ನಡದ ದೀಪ, ಇದು DS ಕರ್ಕಿ ಅಂತಕ್ಕಂಥ. ಆನ್ಸರ್ ಯಾವ್ದಾಗುತ್ತೆ ನೋಡ್ರಿ, ಜೋಗದ ಸಿರಿ KS ನಿಸಾರ್ ಅಹಮದ್ ಅವರು. A 3 ಆಗುತ್ತೆ, B ದ ರಾ ಬೇಂದ್ರೆ ಆಗುತ್ತೆ. ಇದು ಸರಿಯಾದ ಉತ್ತರ ನೋಡ್ರಿ. 3, 1, 4, 2 ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ ಗೆಳೆಯರೆ. ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಇವೆಲ್ಲ ಆಯಾ ಕವಿಗಳ ಸಾಲುಗಳು ಆಗ್ತವೆ. ನಮಸ್ತೆ, ತರಗತಿಗೆ ಸ್ವಾಗತ. ನೆಕ್ಸ್ಟ್, KP ಪೂರ್ಣಚಂದ್ರ ತೇಜಸ್ವಿ ಅವರ ಕೃಷ್ಣೇಗೌಡನ ಆನೆ ಎಂಬುದು ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ ಅಂತ ಕೇಳಿದ್ರೆ ಗೆಳೆಯರೆ, ಇದು ದ್ವಿತೀಯ PUC ಗೆ ಪಠ್ಯ ಪುಸ್ತಕವಾಗಿ ಇಟ್ಟಿದ್ದಾರೆ. ಇದು ನೀಳ್ಗತೆ ಆಗಿದೆ. ಏನಿದು ನೀಳ್ಗತೆ ಅಂದ್ರೆ ಈಗ ಒಂದು ಕತೆ ಅಂದ್ರೆ ಸುಮಾರು 6 ರಿಂದ 8 ಪೇಜ್ ಇರುತ್ತೆ. ನೀಳ್ಗತೆ ಅಂದ್ರೆ 50 ರಿಂದ 60 ಪೇಜ್ ಇರುತ್ತೆ. 90 ಪೇಜ್ ಮೀರ್ತು ಅಂದ್ರೆ ಅದು ಕಿರು ಕಾದಂಬರಿ ಅಂತ ಕರಿತೀವಿ. ಇನ್ನು 300 ಪೇಜ್ ಮೀರ್ತು ಅಂದ್ರೆ ಕಾದಂಬರಿ ಅಂತ ಕರಿತೀವಿ ನೋಡ್ರಿ. ಕಾದಂಬರಿ 300 ಪೇಜ್ ಇರುತ್ತೆ. ಸಣ್ಣ ಕತೆ 5 ರಿಂದ 10 ಪೇಜ್ ಇರುತ್ತೆ. ನೀಳ್ಗತೆ 50 ರಿಂದ 60 ಪುಟ ಇರುತ್ತೆ. ಹೌದಾ? ನಾಟಕ ಅಂದ್ರೆ ಅದು ಗೊತ್ತಾಗ್ಬಿಡುತ್ತೆ ಆಲ್ರೆಡಿ, ಹೆಸರು ಕೇಳಿದ ತಕ್ಷಣ ಪಾತ್ರಗಳ ಅಭಿನಯ ಇರುತ್ತೆ. ಆನ್ಸರ್ ನೀಳ್ಗತೆ ಸರಿಯಾದ ಉತ್ತರ. ನಂತರದ ಪ್ರಶ್ನೆ, ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ದಂಡ ಷಟ್ಪದಿ ಬಳಸಿ ರಚನೆಯಾದ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಇದರಲ್ಲಿ ಈ 4 ಕೃತಿಗಳು ರಾಘವಾಂಕನ ಕೃತಿಗಳೇ ಆಗಿವೆ. ಆದ್ರೆ ರಾಘವಾಂಕನ ಸಿದ್ದರಾಮ ಚರಿತ್ರೆಯ ವಾರ್ಧಕದಲ್ಲಿದೆ, ಸೋಮನಾಥ ಚರಿತ್ರ ವಾರ್ಧಕ, ಶರವ ಚರಿತೆ ಅಂತಕ್ಕಂಥದ್ದು ಅದು ನಮಗೆ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ವೀರೇಶ ಚರಿತೆ ಉದ್ದಂಡ ಷಟ್ಪದಿಯಲ್ಲಿ ಬಳಕೆಯಾಗಿದೆ. ಉದ್ದಂಡ ಷಟ್ಪದಿ ಅಂತ ಕೇಳ್ತಾರೆ. ಉದ್ದಂಡ ಷಟ್ಪದಿಯಲ್ಲಿ ಮೊದಲು ಬಳಸಿರ್ತಕ್ಕಂಥ ಕವಿ ಅಂದ್ರೆ ಅದು ರಾಘವಾಂಕ, ಅದು ವೀರೇಶ ಚರಿತೆ ಅಂತಕ್ಕಂಥದ್ದು ನೆನ್ಪಿಡ್ಕೋಬೇಕಾದ್ರೆ. ಇದು ವೀರಭದ್ರನ ಅವತಾರದ ಬಗ್ಗೆ ಇರ್ತಕ್ಕಂಥದ್ದು. ಶಿವ ಪಾರ್ವತಿಯ ಯಜ್ಞದಲ್ಲಿ ಸುಟ್ಟು ಹೋದಾಗ ಆ ದಕ್ಷ ಬ್ರಹ್ಮನನ್ನ ಸಂಹಾರ ಮಾಡೋಕೆ 3ನೇ ಕಣ್ಣಿನಿಂದ ಹುಟ್ಟಿಸಿರ್ತಕ್ಕಂಥ ಒಂದು ಪಾತ್ರ ವೀರಭದ್ರ ಅಂತೇಳಿ ಆ ಕಥೆ ಇದೆ. ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದಂಡ ಷಟ್ಪದಿ ಬಳಸಿ ರಚನೆಯಾದ ಕೃತಿ ವೀರೇಶ ಚರಿತೆ. 6ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಇದರಲ್ಲಿ ಆನ್ಸರ್ ಹೇಳೇ ಬಿಡ್ತೀನಿ. ಉತ್ಕರ್ಷ ಅಂದ್ರೆ ಏಳಿಗೆ, ಉತ್ಕರ್ಷ ಅಂದ್ರೆ ಏಳಿಗೆ ಯಾವ್ದಾಗ್ಬೋದು ನೋಡ್ರಿ, ಅದೊಂದು ಗೊತ್ತಾದ್ರೆ ಎಲ್ಲ ಆನ್ಸರ್ ಗೊತ್ತಾಗ್ಬಿಡ್ತವೆ. ಅದೇ ತರ ಆಸ್ತೆ ಅಂದ್ರೆ ಶ್ರದ್ಧೆ, ಆಸ್ತೆ ಅಂದ್ರೆ ಶ್ರದ್ಧೆ. ಅದೇ ತರ ಅಗ್ರಣಿ ಅಂದ್ರೆ ಮುಂದಾಳು, ಮುಂದಾಳು. ಇನ್ನು ಇಶುದಿ ಅಂದ್ರೆ ಭತ್ತಳಿಕೆ ಅಂತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾದ ಉತ್ತರ ಗೆಳೆಯರೆ. ಅದನ್ನೆಲ್ಲ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ 7ನೇ ಪ್ರಶ್ನೆ, ಈ ಕೆಳಗಿನ ಪದಗಳನ್ನು ಅರ್ಥದೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಇಲ್ಲಿ ಉಡುಗಿಸು, ಉಡುಗಿಸು ಅಂದ್ರೆ ಇಲ್ಲಿ ತಗ್ಗಿಸು ಅಂತಕ್ಕಂಥದ್ದು. ಉಡುಗಿಸು, ತಗ್ಗಿಸು ಯಾವ್ದಾಗತ್ತೆ ನೋಡ್ರಿ. ಉಡುಗಿಸು ಅಂದ ತಕ್ಷಣ ಆಪ್ಷನ್ 4 ಇದು ಆನ್ಸರ್ ಆಗುತ್ತೆ ಗೆಳೆಯರೆ. ಉಡುಗಿಸು, ತಗ್ಗಿಸು. ಅದೇ ತರ ಕಸಾಯಿ ಅಂದ್ರೆ ಕಟುಕ, ಕಸಾಯಿ ಅಂದ್ರೆ ಕಟುಕ. ಅದೇ ತರ ಕಳಬ ಅಂದ್ರೆ ಆನೆ ಮರಿ, ಕಪೋತ ಅಂದ್ರೆ ಇಲ್ಲಿ ಪಾರಿವಾಳ ಅಂತ ಆಗುತ್ತೆ. ಸರಿಯಾದ ಉತ್ತರ 4 ಗೆಳೆಯರೆ. ಕರೆಕ್ಟಾಗಿ ನೋಡ್ಕೊಳ್ರಿ, ಆಮೇಲೆ ಡಿಸ್ಕಷನ್ ಮಾಡೋಣ ಕ್ಲಾಸಲ್ಲಿ. ಇದು ಕೆಲವು ಆನ್ಸರ್ಗಳಷ್ಟೇ. ವಿರುದ್ಧ ಪದವಲ್ಲದನ್ನು ಗುರುತಿಸಿ ಅಂತ ಕೇಳಿದ್ದಾರೆ.
ಇದು ಬರೀ ಕೀ ಆನ್ಸರ್ ಆಗಿರೋದ್ರಿಂದ ಸ್ವಲ್ಪ ಸ್ಪೀಡ್ ಆಗ್ತಾ ಇದೆ. ವಿರುದ್ಧ ಯಾವುದು ಪದ ಅಲ್ಲ ಅಂತ ಹೇಳಿದ್ದಾರೆ. ಕ್ಷಯ ವೃದ್ಧಿ ವಿರುದ್ಧ ಪದ ಇದು. ಕ್ಷಯ ಅಂದ್ರೆ ಕಡಿಮೆ ಆಗೋದು, ವೃದ್ಧಿ ಅಂದ್ರೆ ಹೆಚ್ಚಾಗೋದು, ವ್ಯಷ್ಟಿ ಅಂದ್ರೆ ಇಡೀ, ಸಮಷ್ಟಿ ಅಂದ್ರೆ ಸಮಗ್ರ ಅಂತ. ಇದು ಕರೆಕ್ಟ್, ಇದು ಕರೆಕ್ಟ್. ಶಾಖ ಅಂದ್ರೆ ಹೀಟ್, ಶೀತ ಅಂದ್ರೆ ಕೂಲ್. ಅದೇ ತರ ಸಂಧ್ಯಾ ಸಂಜೆ ಇವೆರಡು ತತ್ಸಮ ತದ್ಭವಗಳ ಗೆಳೆಯರೆ. ಆದ್ದರಿಂದ ಇದು ಉತ್ತರ, ಇದು ವಿರುದ್ಧ ಪದ ಅಲ್ಲ, ತತ್ಸಮ ತದ್ಭವ. ಅಂತರದ ಪ್ರಶ್ನೆ, ತತ್ಸಮ ತದ್ಭವಗಳನ್ನ ಹೊಂದಿಸಿ ಬರೆಯಿರಿ ಅಂತ ಕೇಳಿದಾರೆ. ಸ್ವಲ್ಪ ಕೇಳ್ರಿ. ಕಾವ್ಯ ಅಂದ್ರೆ ಕಬ್ಬ, ಗೋಷ್ಠಿ ಗೊಟ್ಟಿ, ಛತ್ರಿಕಾ ಸುತ್ತಿಗೆ, ತಟ ದಡ. ನಾನು ತತ್ಸಮ ತದ್ಭವಗಳನ್ನ ಕೆಲವು ನಿಯಮಗಳಂತ ಹೇಳ್ಕೊಟ್ಟಿದ್ದೆ, ಅದ್ರ ಮೇಲೆ ಬಂದಿದ್ದಾವೆ, ಅದನ್ನ ಡಿಸ್ಕಷನ್ ಮಾಡೋಣ. ನೋಡ್ರಿ, ಕಾವ್ಯ ಕಬ್ಬ ಅಂದ್ರೆ ಒಂದೊಂದಕ್ಕೆ 2, 2, 4 ಇದು ಸರಿಯಾದ ಉತ್ತರ ಆಗುತ್ತೆ ನೋಡಿ. 9ನೇದಕ್ಕೆ 2 ಸರಿಯಾದ ಉತ್ತರ. ನಂತರ ಮನೆಯ ತನಕ ಎನ್ನುವುದು ಡ್ಯಾಶ್, ಕೃದಂತಾವ್ಯಯ, ಸಾಮಾನ್ಯಾವ್ಯಯ, ತದ್ದಿತಾಂತಾವ್ಯಯ, ಅನುಕರಣಾವ್ಯಯ ಅಂತ ಕೊಟ್ಟಿದ್ದಾರೆ. ನಾನು ಹೇಳಿದ್ದೆ ತದ್ದಿತಾಂತಾವ್ಯಯಗಳಲ್ಲಿ ಅಂತೆ, ವರೆಗೆ, ಓಸ್ಕರ, ಸಲುವಾಗಿ, ತನಕ, ಓಸ್ಕರ ಈ ತರ ಪದಗಳು ಬಂದ್ರೆ ತದ್ದಿತಾಂತಾವ್ಯಕ್ಕೆ ಸೇರ್ತವೆ. ಇದು ತನಕ ಅಂತಕ್ಕಂಥದ್ದು ಬಂದಿದೆಯಲ್ಲ, ಇದು ತದ್ದಿತಾಂತಾವ್ಯಯ. ಮುಂದಿನದು ಕೂಡ ಕೆಲವು ಪ್ರತ್ಯಯಗಳು ಸೇರ್ತವೆ, ನೋಡೋಣ. ನೆಕ್ಸ್ಟ್, ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆ. ಕೃದಂತ ಭಾವನಾಮಕ್ಕೆ ಉದಾಹರಣೆ ಅಂದ್ರೆ ಇಲ್ಲಿ ನೋಟ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಕೆಲವರು ಕನ್ಫ್ಯೂಸ್ ಆಗಿದ್ದಾರೆ, ತಂಪು ಕೂಡ ಬರುತ್ತೆ ಅಂತ. ಯಾಕಂದ್ರೆ ಪೂ ಅಂತಕ್ಕಂಥ ಪ್ರತ್ಯಯ ಇಲ್ಲಿ ಕೃದಂತ ಭಾವನಾಮದಲ್ಲೂ ಇದೆ, ಆದ್ರೆ ಇದು ಕ್ರಿಯಾಪದ ಅಲ್ಲ. ಯಾವ್ದಿದು? ನಾಮಪದಕ್ಕೆ ಸಂಬಂಧಿಸಿದೆ. ನಾಮಪದಕ್ಕೆ ಸಂಬಂಧಿಸಿದ್ರೆ ಅದು ತದ್ದಿತಾಂತ, ಕ್ರಿಯಾಪದಕ್ಕೆ ಸಂಬಂಧಿಸಿದ್ರೆ ಅದು ಕೃದಂತ ಅಂತ ಹೇಳಿದ್ದೆ. ಇದು ಕೃದಂತ ಭಾವನಾಮಕ್ಕೆ ನೋಟ ಸರಿಯಾದ ಉತ್ತರ ಆಗುತ್ತೆ. ಕನ್ನಡಿಗ ತದ್ದಿತಾಂತ ನಾಮ, ಹಿರಿತನ ತದ್ದಿತಾಂತ ಭಾವನಾಮ ಆಗುತ್ತೆ. ನೆಕ್ಸ್ಟ್, ಈ ಮುಂದಿನ ವಾಕ್ಯವನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ವಾಕ್ಯ ರಚನೆ ಮಾಡಿ ಅಂತ ಹೇಳಿದ್ದಾರೆ. ಇದನ್ನ ಸ್ವಲ್ಪ ನಮಗೆ ಟ್ರಿಕ್ ಗೊತ್ತಿರಬೇಕು. ಇದಕ್ಕೇನು ಯಾವುದೇ ನಿಯಮಗಳಿಲ್ಲ, ಸ್ವಲ್ಪ ನಮ್ಮ ಸ್ವಂತ ಬುದ್ಧಿ ಮೇಲೆ. ಇಲ್ಲೋಡ್ರಿ, ಇದು ಈ ಸುಭಾಷ್ ಚಂದ್ರ ಬೋಸ್ ಹೇಳಿರ್ತಕ್ಕಂಥ ವಾಕ್ಯ. ನನಗೆ ಬಿಸಿ ರಕ್ತದ 100 ಯುವಕರನ್ನ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನ ತಂದು ಕೊಡುತ್ತೇನೆ ಅಂತ ಹೇಳಿದ್ದಾರೆ. ಹೌದಾ? ನೋಡ್ರಿ, ಬಿ ಫಸ್ಟ್ ಬರುತ್ತೆ, ಆಮೇಲೆ ಎ ಆದ್ಮೇಲೆ ಬರುತ್ತೆ, ಡಿ, ಸಿ. ಇದು ಸರಿಯಾದ ಉತ್ತರ. ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ, ನೀವು ಬಿಸಿ ರಕ್ತ ಇರ್ತಕ್ಕಂಥ ಯುವಕರನ್ನ ಕೊಡ್ರಿ, ನಾನು ನಿಮಗೆ ಸ್ವಾತಂತ್ರ್ಯ ತಂದು ಕೊಡ್ತೀನಿ ಅಂತ ಭಾರತೀಯರಿಗೆ ಹೇಳ್ತಾರೆ. ನಂತರ ಪಾಲಿಗೆ ಬಂದದ್ದು ಪಂಚಾಮೃತ. ಈ ವಾಕ್ಯ ಸೂಚಿಸುವ ಭಾವ ಹೇಳ್ರಿ ಅಂತ ಹೇಳಿದಾರ್ರಿ. ನೋಡ್ರಿ, ಅಂದುಕೊಂಡದ್ದು ದೊರೆತಾಗ ಸ್ವೀಕರಿಸಬೇಕು, ಇನ್ನಷ್ಟು ಪಡೆಯುವ ಹಂಬಲವಿರಬೇಕು, ದೊರೆತದ್ದರಲ್ಲಿಯೇ ಸಂತೃಪ್ತರಾಗಬೇಕು. ಸರಿಯಾದ ಉತ್ತರ ಗೆಳೆಯರೆ. ಪಂಚಾಮೃತವನ್ನು ಪಾಳಿಯಲ್ಲಿ ಸ್ವೀಕರಿಸಬೇಕಂತ ಹೇಳಿದ್ರೆ ಅದರ ಅಂಗ ಸಿ ಸರಿಯಾದ ಉತ್ತರ. ನಂತರ, ತಾವು ಕಡಿಮೆ ಮಾಡಿದ್ದೀರಿ, ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದದ ಮುಂದೆ ಯಾವ ಲೇಖನ ಚಿಹ್ನೆಗಳನ್ನು ಬಳಸಬೇಕಾಗಿದೆ ಅಂತ ಹೇಳಿದ್ದಾರೆ. ಆನ್ಸರ್ ನೋಡಿಲ್ಲ. ನೀವು ಕಡಿಮೆ ಮಾತನಾಡಿದ್ದೀರಿ ಅಂದ ತಕ್ಷಣ ನಾವು ಅರ್ಧ ವಿರಾಮ ಹಾಕ್ಬೇಕು ಗೆಳೆಯರೆ. ಅರ್ಧ ವಿರಾಮ ಏನನ್ನ ಸೂಚಿಸುತ್ತಂದ್ರೆ ಹಲವಾರು ಪ್ರಧಾನ ವಾಕ್ಯವಿರುವ ಉಪವಾಕ್ಯಗಳ ಕೊನೆಯಲ್ಲಿ ಈ ಚಿಹ್ನೆ ಬಳಸ್ತೀವಿ. ಯಾಕೆ ಅಂದ್ರೆ ಇದು ಮುಂದೆ ಇನ್ನು ವಾಕ್ಯ ಇದೆ ಅಂತ ಅರ್ಥ. ಮುಂದಿನ ವಾಕ್ಯಕ್ಕೆ ಇಲ್ಲಿ ಫುಲ್ ಸ್ಟಾಪ್ ಇಡ್ತೀವಿ. ಆನ್ಸರ್ ಯಾವ್ದಾಗ್ಬೋದು ನೋಡ್ರಿ, ಅರ್ಧ ವಿರಾಮ, ಪೂರ್ಣ ವಿರಾಮ ಸರಿಯಾದ ಉತ್ತರ. ಇದೇ ಕಾನ್ಸೆಪ್ಟ್ ಮೇಲೆ ಮತ್ತೊಂದು ಪ್ರಶ್ನೆ ಬಂದಿದೆ, ನೋಡೋಣ. 5, 9, 8, 6, 5 ಅಡಿಗೆರೆ ಎಳೆದ ಕನ್ನಡದ ಅಂಕಿಗಳನ್ನು ಗುರುತಿಸಿ ಅಂತ ಹೇಳಿದ್ರೆ ಬಹಳ ಈಸಿ ಇದೆ. 5, 9, 8, 6, 7 ನಿಧಾನವಾಗಿ ಯೋಚನೆ ಮಾಡಿ ಹಾಕ್ಬೇಕಾಗತ್ತೆ. ತತದನ ಈ ಅಕ್ಷರಗಳ ಸಾಲಿಗೆ ಹೊಂದಿಕೆಯಾಗುವ ಅಕ್ಷರ ಮತ್ತು ಅಕ್ಷರಗಳನ್ನು ಗುರುತಿಸಿ ಅಂತ ಹೇಳಿದ್ರೆ, ನಾನು ಹೇಳಿದ್ದೆ ಅಕ್ಷರಗಳು ಉತ್ಪತ್ತಿ ಆಗುವ ಸ್ಥಾನಗಳು ಅಂತ. ಅದರಲ್ಲಿ ಕಂಠ್ಯ, ತಾಲವ್ಯ, ಮೂರ್ಧನ್ಯ, ದಂತ್ಯ, ಓಷ್ಟ್ಯ ಅಂತ. ದಂತ್ಯದಲ್ಲಿ ಯಾವ ಯಾವ ಅಕ್ಷರಗಳಿದ್ವು ಅಂದ್ರೆ, ದಂತ್ಯದಲ್ಲಿ ತ, ಥ, ದ, ಧ, ನ. ಅದೇ ತರ ತ, ನ. ಅದೇ ತರ ಉ, ಉ, ತತದನ ಮತ್ತೆ ಲ, ಸ ಅಂತಕ್ಕಂಥ ಅಕ್ಷರಗಳು. ಲ, ಸ ಅಂತ ಅಕ್ಷರಗಳು ಇದರಲ್ಲಿ ಬರ್ತವೆ ಅಂತ ಹೇಳಿದ್ದೆ. ಇದು ದಂತ್ಯಕ್ಕೆ ಸಂಬಂಧಪಟ್ಟ ಅಕ್ಷರಗಳು. ಲ ಮತ್ತು ಸ ಯಾವ್ದು ಆನ್ಸರ್ ಆಗುತ್ತೆ? ಬಿ ಮತ್ತು ಡಿ ಸರಿಯಾದ ಉತ್ತರ ಆಗುತ್ತೆ. ನಾನು ಅಕ್ಷರಗಳು ಉತ್ಪತ್ತಿ ಆಗ್ತಕ್ಕಂಥ ಸ್ಥಾನಗಳ ಲಿಸ್ಟ್ ಹೇಳಿದ್ದೆ, ಏನೇನ್ ಬರ್ತವೆ ಅಂತ. ಆ ಟ್ರಿಕ್ ಕೂಡ ಹೇಳ್ಕೊಟ್ಟಿದ್ದೆ, ಅದು ನೋಡಿದ್ರೆ ಗೊತ್ತಾಗುತ್ತೆ. ಈ ಮುಂದಿನ ವಾಕ್ಯದಲ್ಲಿ ಸರಿಯಾದ ಲೇಖನ ಚಿಹ್ನೆಗಳು ಬಳಕೆಯಾಗಿರುವುದನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಆನ್ಸರ್ ಹೇಳೇ ಬಿಡ್ತೀನಿ. ಸಂದರ್ಶನದಲ್ಲಿ ಅಧಿಕಾರಿಗಳು, ನಿನಗೆ ಓದು ಬರೆಯುವುದಲ್ಲದೆ ಬೇರೆ ಯಾವ ಹಾಬಿ ಇದೆ? ಪ್ರಶ್ನಾರ್ಥಕ ಚಿಹ್ನೆ ಎಂದಾಗ ಸೈಕಲ್ ಸವಾರಿ. ಆಕೆ ಉತ್ತರ ಕೊಟ್ಟಿರ್ತಕ್ಕಂಥದನ್ನ ಸಿಂಗಲ್ ಇನ್ವರ್ಟೆಡ್ ಕಾಮದಲ್ಲಿದೆ. ಎಂದವಳು ಅಲ್ಲಿದ್ದ ಸೈಕಲ್ ಅನ್ನ
ಏರಿ ಒಂದು ಸುತ್ತು ಬಂದಳು ಅಂತಕ್ಕಂಥ ಸರಿಯಾದ ಉತ್ತರ ಗೆಳೆಯರೆ. ನಂತರದ ಪ್ರಶ್ನೆ, ಯೋಚಿಸಿ ಕಷ್ಟಪಟ್ಟು ಎಲ್ಲವೂ ರಚನಾತ್ಮಕವಾಗಿ ದುಡಿದರೆ, ಕ್ವಶನ್ಸ್ ಕಾಣ್ತಾ ಇಲ್ಲ ಅಂದ್ರೆ ಸ್ವಲ್ಪ ಕ್ವಶನ್ ಪೇಪರ್ ಇದ್ರೆ ಸ್ವಲ್ಪ ನೋಡ್ಕೊಳ್ರಿ ಕೆಲವರಿಗೆ. ಇದಕ್ಕೆ ಆನ್ಸರ್ ನೋಡ್ರಿ, ಯೋಚಿಸಿ ಕಷ್ಟಪಟ್ಟು ಎಲ್ಲವೂ ರಚನಾತ್ಮಕವಾಗಿ ದುಡಿದರೆ ಸಾಧ್ಯವಾಗುತ್ತೆ ಖಂಡಿತ. ಅಂದ್ರೆ ಇಲ್ಲಿ ಆನ್ಸರ್ ಇದೆ, ಯೋಚಿಸಿ ಕಷ್ಟಪಟ್ಟು ದುಡಿದರೆ PQT ಆಮೇಲೆ ಆರ್ ರಚನಾತ್ಮಕವಾಗಿ, ಆರ್ ಎಲ್ಲವೂ ರಚನಾತ್ಮಕವಾಗಿ ಖಂಡಿತ ಎಲ್ಲವೂ ರಚನಾತ್ಮಕವಾಗಿ ಸಾಧ್ಯವಾಗುತ್ತದೆ ಅಂತಕ್ಕಂಥ ಇದು ಸರಿಯಾದ ಉತ್ತರಗಳಿವೆ. ಫಸ್ಟ್ Q ಕಷ್ಟಪಟ್ಟು ರಚನಾತ್ಮಕವಾಗಿ ಯೋಚಿಸಿ ದುಡಿದರೆ ಖಂಡಿತ ಎಲ್ಲವೂ ಸಾಧ್ಯವಾಗುತ್ತದೆ, ಸರಿಯಾದ ಉತ್ತರಗಳಿವೆ. ಇನ್ನೊಂದ್ಸರಿ ಕರೆಕ್ಟ್ ನೋಡ್ಕೊಳ್ರಿ, ಆಪ್ಷನ್ 4 ಇದಕ್ಕೆ ಆನ್ಸರ್. ಕ್ವಶನ್ ಪೇಪರ್ ತೆಗೆದು ನೋಡ್ಕೊಳ್ರಿ ನೀಟಾಗಿ. ಪದ ಮತ್ತು ಅರ್ಥಗಳನ್ನು ಹೊಂದಿಸಿ ಬರೀರಿ ಅಂತಿದೆ. ಇಲ್ಲಿ ಒಕ್ಕಲಿಕ್ಕು ಅಂದ್ರೆ ಕೊಲ್ಲು ಅಂತ ಅರ್ಥ, ಒಕ್ಕಲಿಕ್ಕು ಅಂದ್ರೆ ಕೊಲ್ಲು ಅಂತ ಅರ್ಥ. ಇಲ್ಲಿ ಓವು ಅಂದ್ರೆ ಸಂರಕ್ಷಿಸು ಅಂತ ಅರ್ಥ. ಇವೆರಡು ಆನ್ಸರ್ ಗೊತ್ತಾದ್ರೆ ಎಲ್ಲ ಗೊತ್ತಾಗುತ್ತೆ ಕೇಳಿದ್ರೆ ನೋಡ್ರಿ, B3 ಇದೇ ಆನ್ಸರ್, ಆಪ್ಷನ್ ಡಿ. ಹೌದಾ? ಓ ಅಂದ್ರೆ ಸಾಗಿಸು, ಒಕ್ಕಲಿಕ್ಕು ಅಂದ್ರೆ ಕೊಲ್ಲು, ಅದೇ ತರ ಓಸೆ ಅಂದ್ರೆ ಪ್ರೀತಿ, ಓವು ಅಂದ್ರೆ ಸಂರಕ್ಷಿಸು. ಆನ್ಸರ್ ಡಿ ಸರಿಯಾದ ಉತ್ತರ ಇದಕ್ಕೆ. 19. ನೆಕ್ಸ್ಟ್ 20ನೇ ಪ್ರಶ್ನೆ, ಈ ಅನ್ವರ್ತಕ ನಾಮಗಳು ಗುಣವಾಚಕಗಳನ್ನ ಹೊಂದಿಸಿ ಬರೆಯಲು ಕೇಳಿಬಿಡಿದ್ದಾರೆ. ಇದರಲ್ಲಿ ಅನ್ವರ್ತಕ ನಾಮ ನಮ್ಗೆ ಗೊತ್ತಿದೆ, ವ್ಯಾಪಾರಿ ಅಂತಕ್ಕಂಥದ್ದು ಅವ್ನು ಮಾಡ್ತಕ್ಕಂಥ ವೃತ್ತಿಗೆ ಅನುಗುಣವಾಗಿಟ್ಟಿದೀವಿ. ಗುಣವಾಚಕ ಅಂದ್ರೆ ಹೊಸ ಬಟ್ಟೆ, ಪ್ರಕಾರವಾಚಕ ಅಂದ್ರೆ ಅಂತಹದ್ದು, ಕೃದಂತ ಭಾವನಾಮ ಅಂದ್ರೆ ನೋಟ ಅಂತಕ್ಕಂಥದ್ದು. ಆನ್ಸರ್ ನೋಡ್ರಿ, A 3 ಆಗುತ್ತೆ, B 1 ಆಗುತ್ತೆ. ಇದು ಸರಿಯಾದ ಉತ್ತರ, ಕರೆಕ್ಟ್ ನೋಡ್ಕೊಳ್ರಿ ಗೆಳೆಯರೆ. 20ನೇ ಪ್ರಶ್ನೆಗೆ ಆನ್ಸರ್ 3 ಸರಿಯಾದ ಉತ್ತರ. ನೆಕ್ಸ್ಟ್ ಇದು ಕೂಡ ಹೊಂದಿಸಿ ಬರೆಯಲು ಕೇಳಿದರೆ, ನಾನು ಲಿಂಗಗಳ ಬಗ್ಗೆ ಹೇಳಿಬಿಟ್ಟಿದ್ದೀನಿ. ನಿತ್ಯ ನಪುಂಸಕ ಲಿಂಗ ಅಂದ್ರೆ ಇಲ್ಲಿ ದಂಡು ಬಂದಿತ್ತು ಅಂತ. ವಾಚ್ಯ ಲಿಂಗ ಅಂದ್ರೆ ನಾನು ನೀನು ಅಂತಕ್ಕಂಥದ್ದು ಬರುತ್ತೆ ಅಂತ ಹೇಳಿದೆ. ಸ್ತ್ರೀ ನಪುಂಸಕ ಲಿಂಗ ದೇವತೆ, ಪುನ್ನಪುಂಸಕ ಚಂದ್ರೋದಯ. ಆನ್ಸರ್ ನೋಡ್ರಿ, A 2 B 4 ಇದು ಸರಿಯಾದ ಉತ್ತರ ನೋಡ್ರಿ, ಆಪ್ಷನ್ ಬಿ. 21ನೇ ಪ್ರಶ್ನೆಗೆ ಆನ್ಸರ್ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮುಂದಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿದರೆ, ಗಳು ಪ್ರತ್ಯಯವು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗಗಳಲ್ಲಿ ಕೆಲವು ಕಡೆ ಕಂಡು ಬರುತ್ತದೆ ಅಂತ ಹೇಳಿದರೆ ಬರುತ್ತೆ. ನಪುಂಸಕದಲ್ಲಿ ಕಂಡು ಬರುತ್ತೆ ಇದು ಗಳು ಅಂತ, ಮರಗಳು, ನದಿಗಳು ಅಂತಕ್ಕಂಥ. ಆದ್ರೆ ಅರುಗಳು ಅಂತಕ್ಕಂಥದ್ದು ಸ್ತ್ರೀಲಿಂಗದ ಬಹುವಚನದಲ್ಲಿ ಕಂಡು ಬರೋದಿಲ್ಲ ರೀ. ಹೆಂಗೆ ಅಂದ್ರೆ ಅಕ್ಕಂದಿರು, ಅಂದಿರು ಅಂತ ಬರುತ್ತೆ, ತಂಗಿಯರು ಅರು ಅಂತ ಬರುತ್ತೆ, ಗಳು ಬರೋದೇ ಇಲ್ಲ. ಆದ್ದರಿಂದ ಹೇಳಿಕೆ 2 ಮಾತ್ರ ತಪ್ಪು ಅಂತ ಆನ್ಸರ್. ಅಂದ್ರೆ ಹೇಳಿಕೆ 1 A ಕರೆಕ್ಟ್ ಇದೆ, ಅದಕ್ಕೆ ಇದೊಂದೇ ಕರೆಕ್ಟ್ ಆನ್ಸರ್. ಏನ್ರಿ 2, ಆಪ್ಷನ್ ಬಿ. ನೆಕ್ಸ್ಟ್ 23, ಸಕಲ ಐಶ್ವರ್ಯ ಇದು ಯಾವ ಸಂಧಿಗೆ ಉದಾಹರಣೆ ಅಂತ ಹೇಳಿದ್ರೆ ಬಹಳ ಈಸಿ ಇದೆ. ಸಕಲ ಪ್ಲಸ್ ಐಶ್ವರ್ಯ, ಸಕಲ ಪ್ಲಸ್ ಐಶ್ವರ್ಯ, ಸಕಲೈಶ್ವರ್ಯ ಐಕಾರ ಬಂದ್ರೆ ಸಕಲೈಶ್ವರ್ಯ, ಅದು ವೃದ್ಧಿ ಸಂಧಿ ಸರಿಯಾದ ಉತ್ತರ ಗೆಳೆಯರೆ. ಅದೇ ತರ 24, ಇದರಲ್ಲಿ ಅನ್ಯ ಪುರುಷ ವಾಚಕ, ಇಲ್ಲಿ ಕನ್ಫ್ಯೂಸ್ ಮಾಡಿದಂಗೆ ಗೆಳೆಯರೆ, ಇದು ಪ್ರಥಮ ಪುರುಷ ಅಂತ ಕೇಳೋ ಬದಲು ಅನ್ಯ ಪುರುಷ ಅಂತ ಕೊಟ್ಬಿಟ್ಟಿದ್ದೆ ನಾನು. ಓಕೆ, ಪ್ರಥಮ ಪುರುಷ ಅಂದ್ರೆ ಏನ್ ಗೊತ್ತಾ, ಅನ್ಯ ವ್ಯಕ್ತಿಯನ್ನ ಸಂಬೋಧಿಸಲು ಬಳಸ್ತಕ್ಕಂಥವು. ಅವನು, ಅವಳು, ಅವರು, ಇವು ಅನ್ಯ ಪುರುಷ. ಅಲ್ಲದಿರುವ ಪರ ಅಂದ್ರೆ ನೀನು ಅಂತಕ್ಕಂಥ. ಇದ್ಯಾವ್ದ್ರಿ ಮಧ್ಯಮ ಪುರುಷ ಆಗಿದೆ, ಇದನ್ನ ತೆಗಿಬೇಕು. ಪ್ರಥಮ ಪುರುಷ ಅಲ್ಲದ್ದು ಯಾವುದು ಅಂತ ಕೇಳಿದಾರೆ ಗೆಳೆಯರೆ, ಆನ್ಸರ್ಸ್ ಡಿ. ಮುಂದಿನವುಗಳಲ್ಲಿ ಯಾವುದು ಸಂಭವನಾರ್ಥಕ ಕ್ರಿಯಾಪದವಾಗಿದೆ? ಬರುವನು ಅಲ್ಲ, ಬರುತ್ತಾನೆ ಅಲ್ಲ, ಬಂದನು ಅಲ್ಲ, ಬಂದಾನು. ಆಶಯ, ಸಂಶಯ, ತರ್ಕ, ಊಹೆಗಳಿದ್ರೆ ಅದಕ್ಕೆ ನಾವು ಸಂಭವನಾರ್ಥಕ ಕ್ರಿಯಾಪದ ಅಂತ ಕರಿತೀವಿ. ನೆಕ್ಸ್ಟ್ ಆಪತ್ ಧರ್ಮ, ಆಪತ್ ಪ್ಲಸ್ ಧರ್ಮ, ಆಪತ್ ಧರ್ಮ ಇದು ಜಸ್ತ್ವ ಸಂಧಿಗೆ ಉದಾಹರಣೆಗಳೇ. ಸರಿಯಾದ ಉತ್ತರ ಆಪ್ಷನ್ ಎ, ಜಸ್ತ್ವ ಸಂಧಿ. ನೆಕ್ಸ್ಟ್ 27, ಪಯಶಯನ ಪದವನ್ನು ಬಿಡಿಸಿ ಬರೆಯಿರಿ ಅಂತ ಹೇಳಿದ್ರೆ, ಪಯಸ್ ಪ್ಲಸ್ ಶಯನ, ಪಯಶಯನ ಇದು ಶುತ್ವ ಸಂಧಿಗೆ ಉದಾಹರಣೆಯಾಗಿದೆ. ನಂತರ ಇದು ಹೇಳ್ತಾ ಇದ್ದೀನಿ, ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಆಗ್ತಾ ಇಲ್ಲ ನೋಡ್ಕೊಡ್ರಿ. ಉಡಾಯಿಸು ಪದವು ಧಾತುವಿನ ಯಾವ ರೂಪವಾಗಿದೆ ಅಂತ ಹೇಳಿದರೆ ಗೆಳೆಯರೆ, ನಾವು ಫಸ್ಟ್ ಅಕರ್ಮಕ ಸಕರ್ಮಕ ಹೋಗಕ್ಕಿಂತ ಮುಂಚೆ
ಇಲ್ಲಿ ಇಸು ಅಂತಕ್ಕಂಥ ಪ್ರತ್ಯಯ ಸೇರಿದ್ರೆ ನಾವು ಸಾಧಿತ ಧಾತು ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಉಡಾವಣೆ ಅಂತಕ್ಕಂಥ ಒಂದು ಪ್ರತ್ಯಯ ತಗೊಂಡಾಗ ಅದಕ್ಕೆ ಇಸು ಪ್ರತ್ಯಯ ಸೇರಿಸಿದೀವಿ. ಅದಕ್ಕೆ ಅದು ಸಕರ್ಮಕ ಧಾತುನು ಆನ್ಸರ್ ಆಗುತ್ತೆ. ಯಾಕಂದ್ರೆ ಏನನ್ನು ಉಡಾಯಿಸಿದನು, ಯಾರನ್ನು ಉಡಾಯಿಸಿದನು ಅಂತ ಅದು ಸಕರ್ಮಕನೂ ಆಗುತ್ತೆ. ಇಸು ಅಂತ ಪ್ರತ್ಯಯ ಸೇರಿದ್ರೆ ಸಾಧಿತ ಧಾತು ಅಂತ ಹೇಳಿದ್ರೆ ಇದ್ರಲ್ಲಿ ಯಾವ್ದು ಆನ್ಸರ್ ಕೊಡ್ತಾನೆ ನೋಡ್ಬೇಕು ಗೆಳೆಯರೆ. ಎರಡೂ ಆನ್ಸರ್ ಆಗುತ್ತೆ ಇದಕ್ಕೆ. ಮೊದಲೆರಡು ಪದಗಳಿಗೆ ಸಂಬಂಧವಿರುವಂತೆ ಮೂರನೇ ಪದ ಹೇಳಿದರೆ ವಿಘಟಿಕ, ವಿಗಳಿಗೆ, ಉದ್ಘೋಷಣೆ, ಉಗ್ಗಡಣೆ ಸರಿಯಾದ ಉತ್ತರ. ತತ್ಸಮ ತದ್ಭವ ಉಗ್ಗಡಣೆ, ಮಹಾಪ್ರಾಣ ಇದ್ರೆ ಅಲ್ಪ ಪ್ರಾಣ ಬಳಕೆ ಆಗುತ್ತೆ ಅಂತ ಹೇಳಿದಿರ್ಲಿ, ಆ ಅನ್ವಯ ಅನಿಸುತ್ತೆ. ತತ್ಸಮ ತದ್ಭವಗಳು ಆಪ್ಷನ್ ಎ ಉದ್ಘೋಷಣೆ, ಉಗ್ಗಡಣೆ. ಸಾಬೂನು, ಪಾದ್ರಿ, ಮೇಜು ಈ ಪದಗಳು ಯಾವ ಭಾಷೆಯಿಂದ ಬಂದು ಕನ್ನಡದಲ್ಲಿ ಬಳಕೆಯಾಗಿವೆ ಗುರುತಿಸಿರಿ ಅಂತ ಹೇಳಿದ್ದಾರೆ. ಇವು ಪೋರ್ಚುಗೀಸ್ ಪದಗಳಿದ್ದಾರೆ. ಆಲ್ಮೋಸ್ಟ್ ಹೂಕಾರದಿಂದ ಅಂತ್ಯ ಆಗಿರ್ತವೆ. ಇವು ಪೋರ್ಚುಗೀಸ್ ಪದಗಳು ಸರಿಯಾದ ಉತ್ತರ. ರಾಮನು ಹಳೆಯ ಮನೆಯಲ್ಲಿ ವಾಸಿಸುತ್ತಾನೆ. ಹಳೆಯ ಮನೆ ಅನ್ನೋದು ಗುಣವಾಚಕ ಗೆಳೆಯರೆ. ನೋಡ್ರಿ, ಗುಣವಾಚಕ ಸರಿಯಾದ ಉತ್ತರ ಆಪ್ಷನ್ ಡಿ. ಇನ್ನು 32 ಅಚ್ಚಗನ್ನಡದಲ್ಲಿ ವಿಸರ್ಗವಿರುವ ಪದಗಳಿಲ್ಲ ಅಂತಕ್ಕಂಥದ್ದು ಆನ್ಸರ್ ಎ. ಇಲ್ಲಿ ಅಚ್ಚಗನ್ನಡದಲ್ಲಿ ವಿಸರ್ಗವಿರುವ ಪದಗಳಿಲ್ಲ ಸರಿ. ಬೇರೆ ಭಾಷೆಯಿಂದ ಸ್ವೀಕರಿಸಿದ ಪದಗಳಲ್ಲಿ ವಿಸರ್ಗದ ಬಳಕೆಯಾಗಿದೆ ಅಂತ ಹೇಳಿದರೆ ಎರಡು ಸರಿ. ಹೇಳಿಕೆ ಸರಿ ಮತ್ತು ಸಮರ್ಥನೆಯೂ ಸರಿಯಾಗಿದೆ. ಸರಿ ರೀ, ಕನ್ನಡದಲ್ಲೆಲ್ಲ ಬೇರೆ ಭಾಷೆಯನ್ನು ತಗೊಂಡಿದ್ವಿ ನಾವು ಅಂತಕ್ಕಂಥದ್ದು, ಅನ್ಯ ಭಾಷೆಗಳಿಂದ. ದುಃಖ ಅಂತಕ್ಕಂಥದ್ದು ಸಂಸ್ಕೃತ ಪದ, ಕನ್ನಡ ಪದ ಅಲ್ಲ. ಮಾರಿಗೌತಣವಾಯಿತು ನಾಳಿನ ಭಾರತವು, ಇದನ್ನ ನಮ್ಮ ಒಬ್ಬ ಪ್ರಖ್ಯಾತ ಕವಿ ಪಂಪನೋರ್ ಅನ್ನನೋ ಹೇಳ್ತಾನ್ರಿ. ಅದು ಕವಿಗಳು ವರ್ಣನೆ ಮಾಡಿದ್ರೆ ಉತ್ಪ್ರೇಕ್ಷೆ ಅಲಂಕಾರ ಅಂತ ಹೇಳ್ತೀವಿ, ಇದು ಉತ್ಪ್ರೇಕ್ಷೆ ಅಲಂಕಾರ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು ಉಪವನವನ್ನ ಹೊಕ್ಕಿತ್ತು, ವಾಲ್ಮೀಕಿಗಳ ಪುಣ್ಯಾಶ್ರಮದ ಅಶ್ವಮೇಧ ಯಾಗದ ಶ್ರೀರಾಮನ ಕುದುರೆಯು ಅಂತಿದೆ. ಇದನ್ನ ಸಂಯೋಜಿತ ವಾಕ್ಯಕ್ಕೆ ಎಕ್ಸಾಂಪಲ್ ಬರ್ಸಿದ್ದೆ. ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆಯು ವಾಲ್ಮೀಕಿಗಳ 4, ಪುಣ್ಯಾಶ್ರಮದ 5, ಉಪವನವನ್ನು 6, ಹೊಕ್ಕಿತು 7. ನೋಡ್ರಿ, ಶ್ರೀರಾಮನ FEG ಇದು ಸರಿಯಾದ ಉತ್ತರ ಗೆಳೆಯರೆ. ಆಪ್ಷನ್ ಡಿ ಲಾಸ್ಟ್ನೇ ಆನ್ಸರ್. 34ಕ್ಕೆ ಆಪ್ಷನ್ ಡಿ ಸರಿಯಾದ ಉತ್ತರ. ಕೆಳಗಿನೊಳಲ್ಲಿ ಅರ್ಥವತ್ತಾದ ವಾಕ್ಯ ಸಂಯೋಜನೆ ಗುರುತಿಸಿ ಅಂತ ಹೇಳಿದ್ದಾರೆ. ಇದಕ್ಕೆ ಆನ್ಸರ್ ಹೇಳೇ ಬಿಡ್ತೀನಿ. ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದ ಮರುಭೂಮಿ ಆಗತ್ತೆ ಅಂತಕ್ಕಂಥದ್ದು ಆಪ್ಷನ್ ಸಿ ಸರಿಯಾದ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 36, ಇದರಲ್ಲಿ 6, 0, 3, 8, 5, 7 ಅಂತ ಇದೆ. ಆಪ್ಷನ್ 3 ಸರಿಯಾದ ಉತ್ತರ. 37ನೇ ಪ್ರಶ್ನೆ, ಈ ಮುಂದಿನ ವಾಕ್ಯಗಳಲ್ಲಿ ಸರಿಯಾದ ಲೇಖನ ಚಿಹ್ನೆ ಗುರುತಿಸಿ ಅಂತ ಹೇಳಿದ್ದಾರೆ. ಇದರಲ್ಲಿ ಅಹಹ ಅನ್ನೋದಲ್ಲಿ ಭಾವಸೂಚಕ ಬರುತ್ತೆ, ಸೂರ್ಯನಿಗೂ ಗ್ರಹಣವೇ ಅನ್ನೋದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಬರುತ್ತೆ. 37 ಆನ್ಸರ್ 3. 38 ಈ ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂತ ಹೇಳಿದ್ರೆ ಸಂತೆಯ ಹೊತ್ತಿಗೆ 3 ಮೊಳ ನೇಯ್ದರಂತೆ. ಆಪ್ಷನ್ 2 ಸರಿಯಾದ ಉತ್ತರ. ಈ ಗಾದೆಗೆ ಸಂತೆಯ ಹೊತ್ತಿಗೆ 3 ಮೊಳ ನೇಯ್ದರಂತೆ ಅಂತಕ್ಕಂಥ. ನೆಕ್ಸ್ಟ್, ಪ್ರಧಾನ ವಾಕ್ಯದಲ್ಲಿಯ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಬರುವ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದರೆ ಅದು ಅರ್ಧ ವಿರಾಮ. ಆಗ್ಲೇ ಹೇಳಿದರೆ ಒಂದು ಪ್ರಧಾನ ವಾಕ್ಯ ಇರುತ್ತೆ, ಅದಕ್ಕಿಂತ ಹಿಂದೆ ಬರೋವು ಸ್ವತಂತ್ರ ವಾಕ್ಯಗಳು, ಅವು ಮುಗಿಯೋ ಉಪವಾಕ್ಯಗಳು. ಅವು ಮುಗಿಬೇಕಾದ್ರೆ ಅರ್ಧ ವಿರಾಮ ಬಳಸ್ತೀವಿ, ಇನ್ನು ಮುಂದೆ ವಾಕ್ಯ ಇದೆ ಅಂತ ಅರ್ಥ. ನೆಕ್ಸ್ಟ್ 40 ಆ ಊರಿನಿಂದ ನಾನು ಹೊರಟಾಗ ಆಗಲೇ 4 ಗಂಟೆಯಾಗಿತ್ತು. ಗೆರೆ ಎಳೆದ ಪದ ಯಾವ ಸಂಧಿಗೆ ಬರುತ್ತೆ ಅಂದ್ರೆ ವಕಾರಾಗಮ ಸಂಧಿ. ನೋಡ್ರಿ, ಆ ಪ್ಲಸ್ ಊರು ಆ ಊರು ಅಂತ ಬರುತ್ತೆ ಗೆಳೆಯರೆ. ಇದು ಎಕ್ಸಾಂಪಲ್ ಕೂಡ ಬರ್ಸಿದ್ದೆ ನಾನು. ನೋಡ್ರಿ, ಆ ಊರು ಅಂತಕ್ಕಂಥ ವಕಾರಾಗಮ ಸಂಧಿ. ನಾವು ಬಿಡಿಸಿ ನೋಡಿದಾಗ ಗೊತ್ತಾಗುತ್ತೆ ಸಂಧಿ ಪದ. ಇಲ್ಲಿ ನೋಡ್ರಿ, ಆ ಪ್ಲಸ್ ಊರು ಅಂತ ಇದೆ ಅಲ್ಲ, ಇದನ್ನ ಬಿಡಿಸಿ ನೋಡಿದಾಗ ಆ ಪ್ಲಸ್ ಉ ಪ್ಲಸ್ ರಾ ಪ್ಲಸ್ ಉ. ಹೌದಾ? ಇದು ಸಂಧಿ ಪದ ನೋಡಿದಾಗ ನೋಡ್ರಿ, ಆ ಪ್ಲಸ್ ವ ಪ್ಲಸ್ ಉ ಪ್ಲಸ್ ರಾ ಪ್ಲಸ್ ಉ ಕ್ಯಾನ್ಸಲೇಷನ್ ಮಾಡಬೇಕು. ಆ ಉ ಉ ರ ರ ಉ ಉ. ಇದು ಬಿಡಿಸಿ ಬರ್ದಿದ್ದು 4 ಇದಾವ್ರಿ, ಇದರಲ್ಲಿ 5 ಇದಾವೆ ನೋಡ್ರಿ. ಒಂದು ಎಕ್ಸ್ಟ್ರಾ ಬಂದಿದೆ ವಾ ಅಂತಕ್ಕಂಥದ್ದು. ಒಂದು ಎಕ್ಸ್ಟ್ರಾ ಬಂದ್ರೆ ಆಗಮ ಸಂಧಿ ಅಂತ ಕರಿತೀವಿ. ಇದು ಆಗಮ ಸಂಧಿ, ವಕಾರಾಗಮ ಸಂಧಿ. ಮೊದಲೆರಡು ಪದಗಳಿಗೆ ಇರುವ ಸಂಬಂಧಿಸಿದಂತೆ ಮೂರನೇ ಪದ ಹೇಳ್ರಿ ಅಂತ ಹೇಳಿದ್ರೆ ಹುಡುಗ ರೂಢನಾಮ, ಹಾವಾಡಿಗ ಅನ್ವರ್ಥಕ ನಾಮ. ಯಾಕಂದ್ರೆ ಅವನ ಉದ್ಯೋಗವನ್ನು ಸೂಚಿಸ್ತಾ ಇದೆ. ಅದೇ ತರ 42 ಎಳೆಗರು ಸಂಧಿಯನ್ನು ಬಿಡಿಸಿರಿ ಅಂತ ಹೇಳಿದ್ರೆ ಎಳೆ ಪ್ಲಸ್ ಕರು ಎಳೆಗರು. ಇದು ಕತಪಗಳಿಗೆ ಗದಬ ಬಂದಿರೋದು ಗದಬಾದೇಶ ಸಂಧಿ ಅಂತ ಹೇಳ್ತೀವಿ.
ಗದಭಾದೇಶ ಸಂಧಿ ಅಂತಕ್ಕಂಥದ್ದು. ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಸರಿಯಾದ ವಾಕ್ಯ ಸಂಯೋಜನೆ ಗುರುತಿಸಿ ಅಂತ ಹೇಳಿದ್ದಾರೆ. 10ನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಎಂದು ಕರೆಯಲಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ 3, 43ಕ್ಕೆ. ನೆಕ್ಸ್ಟ್ 44 ಮುಂದಿನ ಪದ ಜೋಡಣೆಗಳಲ್ಲಿ ಸರಿ ಹೊಂದದ ಜೋಡಣೆ ಅಂದ್ರೆ ತತ್ಸಮ ತದ್ಭವ ಕೊಟ್ಟಿದ್ದಾರೆ. ಒಂದ್ ಕಡೆ ತತ್ಸಮ, ಒಂದ್ ಕಡೆ ತದ್ಭವ ಇದೆ. ಇದರಲ್ಲಿ ಯಾವ್ದು ಸರಿ ಹೊಂದೋದಿಲ್ಲ ಅಂತ ಕೊಟ್ಟಿದ್ದಾರೆ. ಗ್ರಂಥಿ ಗಂಟು ಸರಿಯಾಗಿದೆ, ಚತುರ್ಥಿ ಚೌತಿ ಸರಿಯಾಗಿದೆ, ಗೂಕ ಗೂಗೆ ಸರಿಯಾಗಿದೆ. ಆದ್ರೆ ಈ ಎರಡೂ ಪದಗಳು ತತ್ಸಮಗಳೇ ಗೆಳೆಯರೆ, ತದ್ಭವಗಳೇ. ಆದ್ದರಿಂದ ಇದನ್ನ ತೆಗಿಬೇಕಾಗುತ್ತೆ. ಋಷಿ ರಿಷಿ ಅಂತ ಕೊಡ್ಬೇಕಾಗಿತ್ತು ಅವರು, ಋಣ ಋಣ ಅಂತ ಕೊಡ್ಬೇಕಾಗಿತ್ತು. ಮುಂದಿನ ಹೊಂದಾಣಿಕೆಗಳಲ್ಲಿ ಯಾವ ಸರಿಯಾದ್ರೂ ಗುರುತಿಸಿ ಅಂತ ಹೇಳಿದಾರೆ. ಇಲ್ಲಿ ಹೇಳೇ ಬಿಡ್ತೀನಿ ರೀ. ಗುಣವಾಚಕ ಸರಿಯಾಗಿದೆ, ಕೆಟ್ಟದ್ದು ಒಳ್ಳೆಯದು ಅಂತಕ್ಕಂಥದ್ದು ಅದು ಗುಣವನ್ನು ಸೂಚಿಸುತ್ತೆ. ದ್ವಿರುಕ್ತಿ ಅಂದ್ರೆ ದಡ ದಡ, ದ್ವಿರುಕ್ತಿ ಅಲ್ರಿ, ಅರ್ಥ ಇಲ್ಲ, ಅನುಕರಣಾವ್ಯಯ. ರಾಮ ಲಕ್ಷ್ಮಣ ಅಂತಕ್ಕಂಥದ್ದು ಅವು ಅನ್ವರ್ಥ ಅಂಕಿತ ನಾಮಗಳು. ದೊಡ್ಡದು ಸಣ್ಣದೊಂದು ಗುಣವಾಚಕ, ಆದ್ರೆ ನಾಮವಾಚಕ ಅಂತ ಕೊಟ್ಟಿದ್ದಾರೆ. ಆನ್ಸರ್ 4 ಸರಿಯಾದ ಉತ್ತರ. 46ನೇ ಪ್ರಶ್ನೆ ತತ್ಸಮ ತದ್ಭವ ಬರೀರಿ ಅಂತ ಹೇಳಿದಾರ್ರಿ. ಪುಸ್ತಕ ಹೊತ್ತಿಗೆ, ಸಂಸ್ಕೃತ ಸಕ್ಕದ, ಕರ್ತೃ ಕಾತಾರ, ದೀಪಿಕಾ ದೀವಿಗೆ ಅಂತಕ್ಕಂಥದ್ದು. ಆನ್ಸರ್ ನೋಡ್ರಿ, 1ಕ್ಕೆ 3 ಇಲ್ಲಿದೆ ನೋಡ್ರಿ. ಆಪ್ಷನ್ 1 ಸರಿಯಾದ ಉತ್ತರ 46ನೇದಕ್ಕೆ. ನೆಕ್ಸ್ಟ್ 47ನೇ ಪ್ರಶ್ನೆ ಗುಂಪಿಗೆ ಸೇರದ ಪದದ ಜೋಡಿ ಗುರುತಿಸಿ ಅಂತ ಹೇಳಿದರೆ. ರಕ್ಷೆ, ಶಿಕ್ಷೆ, ಪಂಡಿತ, ಪಾಮರ ಇವೆಲ್ಲವೂ ವಿರುದ್ಧಾರ್ಥಕ ಪದಗಳಿಗೆ. ರಕ್ಷೆ ರಕ್ಷಣೆ ಕೊಡೋದು, ಶಿಕ್ಷೆ ಶಿಕ್ಷೆ ಕೊಡೋದು. ಪಂಡಿತ ಅಂದ್ರೆ ಬುದ್ಧಿವಂತ, ಪಾಮರ ಅಂದ್ರೆ ದಡ್ಡ, ಕೊನರು ಅಂದ್ರೆ ಚಿಗುರೋದು, ಕಮರು ಅಂದ್ರೆ ಬಾಡೋದು. ಅದೇ ತರ ತೆಗಳಿಕೆ, ಬಿಕ್ಕಳಿಕೆಯು ವಿರುದ್ಧ ಪದಗಳಲ್ಲ. ಸರಿಯಾದ ಉತ್ತರ ಇದು ಗುಂಪಿಗೆ ಸೇರುವುದಿಲ್ಲ. ಓಕೆ, ಅಂದ್ರೆ ಡಿ ಮಾತ್ರ ಸರಿ ಅಂತ ಆನ್ಸರ್ ಆಗ್ಬೇಕು. ನೆಕ್ಸ್ಟ್ 48ನೇ ಪ್ರಶ್ನೆ ಅಕ್ಷರವನ್ನು ವರ್ಣ ಎಂದು ಮೊದಲು ಕರೆದವರು ಯಾರು ಅಂತ ಹೇಳಿದ್ದಾರೆ. ಕೇಶಿರಾಜ ಅಂತ ಹೇಳೋಕ್ ಬರೋದಿಲ್ಲ. ಯಾಕೆ ಅಂದ್ರೆ ಕೇಶಿರಾಜನ ಕಾಲ 1260, ನಾಗವರ್ಮನ ಕಾಲ 990. ನಾಗವರ್ಮನ ಕರ್ನಾಟಕ ಭಾಷಾಭೂಷಣವೇ ಇವನ ಕೃತಿಯಾಗಿರೋದ್ರಿಂದ ನಾಗವರ್ಮ ಅಂತ ಹೇಳ್ತೀವಿ. 2ನೇ ನಾಗವರ್ಮ ಅಂತ. ಸರಿಯಾದ ಉತ್ತರ ನಾಗವರ್ಮ ಅನ್ಸುತ್ತೆ. ನೋಡೋಣ ಯಾವ ಕೀ ಆನ್ಸರ್ ಕೊಡ್ತಾರೋ. ಅವುಗಳನ್ನ ಏನಂತ ಕರೀತಾರೆ ಅಂತ ಹೇಳಿದರೆ ಸಂಧಿ ಅಕ್ಷರಗಳು. ಬಹಳ ಈಸಿ ಇದೆ. 49ನೇ ಪ್ರಶ್ನೆ ಅವುಗಳು ಯಾವ್ದಕ್ಕೆ ಸೇರ್ತವೆ ಅಂದ್ರೆ ಆನ್ಸರ್ 2 ಸಂಧ್ಯಕ್ಷರಗಳಿಗೆ ಸೇರ್ತವೆ. ನೆಕ್ಸ್ಟ್ 50ನೇ ಪ್ರಶ್ನೆ ಇದರಲ್ಲಿ ಸಜಾತಿ ಒತ್ತಕ್ಷರ ಯಾವುದು ಅಂತ ಕೇಳಿದ್ರೆ ಈಸಿ ಇದೆ. ಆಪ್ಷನ್ 3 ಅಕ್ಕ ಅಂತಕ್ಕಂಥದ್ದು. ವ್ಯಂಜನ 51ನೇ ಪ್ರಶ್ನೆ ವ್ಯಂಜನಗಳಿಗೆ ಸ್ವರಗಳು ಸೇರಿ ಏನಾಗ್ತವೆ ಅಂತ ಕೇಳಿದರೆ ಆನ್ಸರ್ 3 ಗುಣಿತಾಕ್ಷರಗಳಾಗ್ತವೆ. ವ್ಯಂಜನಗಳಿಗೆ ಸ್ವರಗಳು ಸೇರಿ ಗುಣಿತಾಕ್ಷರ ಆಗ್ತವೆ. 52ನೇ ಪ್ರಶ್ನೆ ಶೇಷ ಪದದ ವಿರುದ್ಧಾರ್ಥಕ ಶಬ್ದ ಯಾವುದು ಅಂತ ಹೇಳಿದರೆ ಶೇಷ ನಿಶೇಷ ಆಗುತ್ತೆ. ಸರಿಯಾದ ಉತ್ತರ. ವಿರುದ್ಧಾರ್ಥಕ ಪದಗಳಿಗೆ ಕೆಲವಕ್ಕೆ ಆ ಸೇರುತ್ತೆ, ಕೆಲವಕ್ಕೆ ದು ಸೇರುತ್ತೆ, ಕೆಲವಕ್ಕೆ ನೀ ಸೇರುತ್ತೆ. ಇದಕ್ಕೆ ಆನ್ಸರ್ ನಿಶೇಷ ಅನ್ನೋದು ಆಪ್ಷನ್ 4 ಸರಿಯಾದ ಉತ್ತರ. 53ನೇ ಪ್ರಶ್ನೆ ಆರ್ದ್ರ ಪದದ ವಿರುದ್ಧ ಪದ ಕೇಳಿದ್ದಾರೆ ಗೆಳೆಯರೆ. ಆನ್ಸರ್ ಶುಷ್ಕ. ಆರ್ದ್ರ ಅಂದ್ರೆ ತೇವ, ಅಪೋಸಿಟ್ ವರ್ಡ್ ಶುಷ್ಕ, ಒಣಗಿದ ಅಂತ. ಆದ್ರೆ ಶುಷ್ಕ. ನೆಕ್ಸ್ಟ್ ವರ್ತಮಾನ ಕಾಲದಲ್ಲಿ ಧಾತುವಿಗೂ ಅಖ್ಯಾತ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಬರುವ ಕಾಲ ಸೂಚಕ ಪ್ರತ್ಯಯ. ಎಕ್ಸಾಂಪಲ್ ತಗೊಂಡ್ರೆ ವರ್ತಮಾನ ಕಾಲದ ಒಂದು ಎಕ್ಸಾಂಪಲ್ ತಗೊಂಡ್ರೆ ಮಾಡುತ್ತಾನೆ, ಮಾಡುತ್ತಾನೆ ಬಿಡಿಸಿ ನೋಡ್ರಿ. ಮಾಡು ಪ್ಲಸ್ ಉತ್ತ ಪ್ಲಸ್ ಆನೆ. ಅವ್ರು ಏನ್ ಹೇಳಿದಾರೆ ವರ್ತಮಾನದಲ್ಲಿ ಧಾತು ಮತ್ತೆ ಅಖ್ಯಾತ ಪ್ರತ್ಯಯದ ಮಧ್ಯೆ ಏನ್ ಬರುತ್ತೆ ಅಂತ ಕೇಳಿದ್ದಾರೆ. ಉತ್ತ ಅನ್ನೋದು ಅದು ಉತ್ತ ಅಂತ ಸರಿಯಾದ ಉತ್ತರ. ಹೌದಾ. ನೆಕ್ಸ್ಟ್ ಈ ಮೇಜಿನ ಮೇಲುಭಾಗ ಕನ್ನಡಿಯಂತೆ ಥಳಥಳಿಸುತ್ತಿದೆ. ಥಳಥಳಿಸು ಅನ್ನೋದು ಯಾವ ಕಾಲದಲ್ಲಿದೆ ಅಂತ ಹೇಳಿದರೆ ನಾವು ಯೋಚನೆ ಮಾಡೋದು. ಥಳಥಳಿಸುತ್ತಿದೆ ಅಂದ್ರೆ ಥಳಥಳಿಸುತ್ತದೆ ಅಂದ್ರೆ ಭವಿಷ್ಯತ್ ಹೋಗ್ಬಾರ್ದ್ರಿ. ಉತ್ತ ಅಂತಕ್ಕಂಥ ಪ್ರತ್ಯಯ ಇದೆ ಅಲ್ರಿ, ಕಣ್ಮುಚ್ಚಣ ಹಾಕ್ಬೇಕು. ವರ್ತಮಾನ ಕಾಲ. ದ ಇದ್ರೆ ಭೂತ, ಉತ್ತ ಇದ್ರೆ ವರ್ತಮಾನ, ವಾ ಇದ್ರೆ ಭವಿಷ್ಯತ್. ನಂತರದ ಪ್ರಶ್ನೆ ಈ ಕೆಳಗಿನ ಪದಗಳಲ್ಲಿ ಭಾವನಾಮಕ್ಕೆ ಉದಾಹರಣೆಯಾಗಿರುವ ಪದ. ಪುಸ್ತಕ ಭಾವನಾಮ ಏನ್ರಿ? ಇಲ್ಲ. ಅದು ಒಂದು ಕಾಮನ್. ಸ್ವಾತಿ ಅನ್ನೋದು ಅಂಕಿತ ನಾಮ. ಪ್ರೀತಿ ಅಂತಕ್ಕಂಥದ್ದು ಭಾವನಾಮ ಗೆಳೆಯರೆ, ಭಾವನಾಮ. ಯಾಕೆಂದ್ರೆ ಇದು ಕಣ್ಣಿಗೆ ಕಾಣೋದಿಲ್ಲ, ನಮ್ಮ ಭಾವನೆಗೆ ಬರ್ತಕ್ಕಂಥದ್ದು. ನದಿ ಅಂತಕ್ಕಂಥದ್ದು ಕೂಡ ಅಲ್ಲ. ಇಲ್ಲಿ ಪ್ರೀತಿ ಅಂತಕ್ಕಂಥ ಸರಿಯಾದ ಉತ್ತರ ಭಾವನಾಮ. ಕಣ್ಣಿಗೆ ಕಾಣದೆ ಭಾವನೆಗೆ ಬರ್ತಕ್ಕಂಥವು. ಉಕ್ಕರಿಸು ಅಂದ್ರೆ ಕುದಿಸು ಅಂತ ಅರ್ಥ ಗೆಳೆಯರೆ. ಉಕ್ಕರಿಸು ಅಂದ್ರೆ ಕುದಿಸು ಅಂತ ಸರಿಯಾದ ಉತ್ತರ. 57ನೇ ಪ್ರಶ್ನೆಗೆ ಆಪ್ಷನ್ 1 ಕುದಿಸು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 58 ಈ ಕೆಳಗಿನವುಗಳಲ್ಲಿ ಹೊಂದಾಣಿಕೆಯಾಗದ ಪದ ಯಾವುದು ಅಂತ ಕೊಟ್ಟಿದ್ದಾರೆ.
ನಿರ್ವಾಣ ಅಂದ್ರೆ ಮೋಕ್ಷ, ಕರೆಕ್ಟ್. ಟಿಸಿಲು ಅಂದ್ರೆ ಕೊಂಬೆ, ಕುಕ್ಕುಟ ಅಂದ್ರೆ ಕೋಳಿ. ಯಾವುದು ಹೊಂದಾಣಿಕೆ ಆಗೋದಿಲ್ಲ ಅಂದ್ರೆ ತಾತ್ಪರ್ಯ ತತ್ವ ಅಂತಕ್ಕಂಥದ್ದು. ಪ್ರಶ್ನೆ ಸಂಖ್ಯೆ 59, ಸರಿಯಾದ ಅರ್ಥವುಳ್ಳ ಪದದ ಜೋಡಿ ಕೊಡಿರಿ ಅಂತ ಹೇಳಿದಾರೆ. ಇಲ್ಲಿ ಬವರ ಅಂದ್ರೆ ಜಗಳ, ಯುದ್ಧ ಅಂತ ಬರುತ್ತೆ, ಜಗಳ ಅಂತ ಕೊಟ್ಟಿದ್ದಾರೆ. ಪನ್ನಗ ಅಂದ್ರೆ ಇಲ್ಲಿ ಶ್ರೇಷ್ಠ ಅಂತ ಕೊಟ್ಟಿದ್ದಾರೆ. ಕಾಂತಿ ಅಂದ್ರೆ ಹೀನ ಅಂತ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಸೂರ್ಯ ಅಜ ಅಂತ ಕೊಟ್ಟಿದ್ದಾರೆ. ಇದು ಆನ್ಸರ್ ಅಂದ್ಕೊಂಡಿದ್ದೀನಿ. 3 ಅಥವಾ 4ರಲ್ಲಿ ಒಂದು ಆನ್ಸರ್ ಆಗಿರುತ್ತೆ, ನೋಡೋಣ ಯಾವ್ದು ಕೊಡ್ತಾರೆ. ನಂತರ 60ನೇದು, ಕನ್ನಡ ನಾಡಿನ ಭೋಜ ವಿಕ್ರಮಾದಿತ್ಯ ಎಂದು ಕರೆಸಿಕೊಂಡವರು ಯಾರು ಅಂದ್ರೆ ಚಿಕ್ಕದೇವರಾಜ ಒಡೆಯರ್. ಯಾಕೆ ಅಂದ್ರೆ ಇವರು ನವಕೋಟಿ ನಾರಾಯಣ ಅಂತಾನೂ ಕರೀತಾರೆ, ಅಭಿನವ ಭೋಜರಾಜ ಅಂತ ಕರೀತಾರೆ. ಯಾಕೆ ಅಂದ್ರೆ ತಿರುಮಲಾರ್ಯ ಮತ್ತೆ ಕನ್ನಡದ ಮೊಟ್ಟ ಮೊದಲ ನಾಟಕ ಮಿತ್ರವಿಂದ ಗೋವಿಂದ ಬರೆದಿರ್ತಕ್ಕಂಥ ಸಿಂಗಾರಾರ್ಯ, ಅದೇ ತರ ಸಂಜಿ ಹೊನ್ನಮ್ಮ ಸಾಕಷ್ಟು ಇಲ್ಲೇ ಆಸ್ಥಾನದಲ್ಲಿದ್ರು, ಅದಕ್ಕೆ ಕನ್ನಡ ನಾಡಿನ ಭೋಜ ಅಂತ ಕರೀತಾರೆ. 60ನೇ ಪ್ರಶ್ನೆಗೆ ಕನ್ನಡ ನಾಡಿನ ಭೋಜ ಅಂತೇಳಿ ಆನ್ಸರ್ ಚಿಕ್ಕದೇವರಾಜ ಒಡೆಯರ್, ಆಪ್ಷನ್ 4. ನೆಕ್ಸ್ಟ್, ಅಶ್ಮಾರೋಹಣ ಪದದ ಶಬ್ದ ಕೊಡ್ರಿ ಅಂತ ಹೇಳಿದ್ದಾರೆ. ಇದು ಆಲ್ಮೋಸ್ಟ್ ಕಲ್ಲನ್ನೇರುವುದು ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಅಶ್ವ ಅಂದ್ರೆ ಕುದುರೆ ರೀ, ಆದ್ರೆ ಅಶ್ಮ ಅಂದ್ರೆ ಕಲ್ಲಿರ್ಬೋದು ಅಂತ. ನೋಡೋಣ ಆನ್ಸರ್ ಯಾವ್ದು ಕೊಡ್ತಾರ ಅದನ್ನ ನೋಡ್ಕೊಂಡಿರ್ರಿ. ನಂತರ 62ನೇ ಪ್ರಶ್ನೆ, ಇದರಲ್ಲಿ ಹೇಳಿಕೆ ವಿವರಣೆ ಕೊಟ್ಟಿದ್ದಾರೆ. ಯತಿ ಎಂದರೆ ವಿರಾಮ, ಎರಡೂ ಸರಿ ಇದಾವೆ ನೋಡ್ರಿ. ಲಯದಲ್ಲಿ ಯತಿಯು ಬಿಡುವನ್ನು ಸೂಚಿಸುವುದಿಲ್ಲ, ಬಿಡುವು ಸೂಚಿಸುತ್ರಿ. ಯತಿ ಅಂದ್ರೆ ವಿರಾಮ, ಸಂಸ್ಕೃತದ ಎಂ ಎಂಬ ಧಾತುವಿನ ಬಂದಿದೆ. ಯತಿ ಎಂದರೆ ವಿರಾಮ, ತಡೆ, ವಿಶ್ರಾಂತಿ ಅಂತ. ಆದ್ರೆ ಲಯದಲ್ಲಿ ಬಿಡುವನ್ನು ಸೂಚಿಸುತ್ತೆ, ಇವರು ಸೂಚಿಸೋದಿಲ್ಲ ಅಂತ ಹೇಳಿದ್ರೆ ಹೇಳಿಕೆ ಸರಿ, ಹೇಳಿಕೆ ಮಾತ್ರ ಸರಿ, ಸರಿಯಾದ ಉತ್ತರ ಆಪ್ಷನ್ 1 ಸರಿಯಾದ ಉತ್ತರ. 63ನೇ ಪ್ರಶ್ನೆ, ಇದು ವಿಭಕ್ತಿ ಪಲ್ಲಟದಲ್ಲಿ ಹೇಳಿದ್ದೆ ನಾನು. ನಮ್ಮ ಉಪಾಧ್ಯಾಯರು, ಇದನ್ನ ವಿಭಕ್ತಿ ಪಲ್ಲಟಗೊಳಿಸಿ ಬರೀರಿ ಅಂತ ಹೇಳಿದ್ದಾರೆ. ನೋಡ್ರಿ, ವಿಭಕ್ತಿ ಚೇಂಜ್ ಆದ್ರೂ ಕೂಡ ಒಂದೇ ಅರ್ಥ ಕೊಡುತ್ತೆ ವಿಭಕ್ತಿ ಪಲ್ಲಟ. ನಮ್ಮ ಉಪಾಧ್ಯಾಯರು, ನಮಗೆ ಉಪಾಧ್ಯಾಯರು. ನೋಡ್ರಿ, ಅಲ್ಲಿ ಹೋಗ್ತಿದಾರಲ್ಲ ಅವ್ರು ನಮ್ಮ ಉಪಾಧ್ಯಾಯರು ಅಂತ ಹೇಳ್ತೀವಿ, ಅಲ್ಲಿ ಹೋಗ್ತಿದಾರಲ್ಲ ಅವ್ರು ನಮಗೆ ಬರ್ತಾರ ಕ್ಲಾಸಿಗೆ ಅಂತೀವಲ್ರಿ, ಇದು ನಮಗೆ ಉಪಾಧ್ಯಾಯರು ಸರಿಯಾದ ಉತ್ತರ. ನೋಡ್ರಿ, ಷಷ್ಠಿ ಪ್ರತ್ಯಯ ಬರುವಲ್ಲಿ ಚತುರ್ಥಿ ಬಳಸಿದ್ರು ಕೂಡ ಸರಿಯಾದ ಉತ್ತರ ಕೊಡ್ತಾ ಇದೆ, ಅರ್ಥ ಕೊಡ್ತಾ ಇದೆ. ಆನ್ಸರ್ 1 63ಕ್ಕೆ. 64ನೇ ಪ್ರಶ್ನೆ, ಯಾವ ವಚನ ಅಂಕಿತನಾಮ ಕೇಳಿದ್ದಾರೆ. ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೆ ನಾನು ಯಾವ ಅಂಕಿತನಾಮ ಅಂತ. ನೋಡ್ರಿ, ಯಾವ್ದು ಸರಿಯಾಗಿದೆ ಅಂತ ಕೇಳಿದರೆ ಅಕ್ಕ ಮಹಾದೇವಿದು ಮಹೇಶ್ವರ ಏನ್ರಿ, ಇಲ್ಲ ಚನ್ನಮಲ್ಲಿಕಾರ್ಜುನ, ಇದು ತಪ್ಪು. ಬಸವಣ್ಣಂದು ಕೂಡಲ ಸಂಗಮ ದೇವ, ಇದು ತಪ್ಪು. ಮಡಿವಾಳ ಮಾಚಯ್ಯ ಸರಿಯಾದ ಉತ್ತರ ಕಲಿದೇವರ ದೇವ. ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅಂತ ಹೇಳಿದರೆ ಆನ್ಸರ್ ಸಿ ಡಿ ಕರೆಕ್ಟ್ ಆಗಿದಾವ್ರಿ. ಅವರು ಕೇಳಿದರೆ ಕರೆಕ್ಟ್ ಯಾವ ಇದಾವೆ ಅಂತ. ಸಿ ಮತ್ತು ಡಿ ಅಂದ್ರೆ ಆಪ್ಷನ್ 3 ಸರಿಯಾದ ಉತ್ತರ. ಮಡಿವಾಳ ಮಾಚಿದೇವರದು ಕಲಿದೇವರ ದೇವ, ಉರಿಲಿಂಗ ಪೆದ್ದಿಗಳದು ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಅದೇ ತರ 65ನೇ ಪ್ರಶ್ನೆ, ಇದರಲ್ಲಿ ಶುದ್ಧ ರೂಪ ಅಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕರೆಕ್ಟ್ ಹೇಳ್ರಿ ಅಂತ ಹೇಳಿದ್ದಾರೆ. ಇದರಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರ. 65ನೇ ಪ್ರಶ್ನೆಗೆ ಜಾತ್ಯತೀತ ಸರಿಯಾದ ಉತ್ತರ. ಯಾಕೆ ಅಂದ್ರೆ ಜಾತಿ ಪ್ಲಸ್ ಅತೀತ ಅಂತ ಬಿಡಿಸಿದಾಗ ಇದು ಜಾತ್ಯತೀತ ಅಂತ ಆಗುತ್ತೆ, ಜಾತ್ಯಾತೀತ ಅಲ್ಲ ಗೆಳೆಯರೆ. ಇದು ಎಣ್ ಸಂಧಿಗೆ ಬರುತ್ತೆ. ಉದಾಹರಣೆ ನೋಡೋಣ ಆಮೇಲೆ. 65ಕ್ಕೆ ಆನ್ಸರ್ 4 ಆಗುತ್ತೆ. 66ನೇ ಪ್ರಶ್ನೆ, ದಿಕ್ ಪ್ಲಸ್ ದೇಶ, ದಿಗ್ ದೇಶ ಯಾವ ಸಂಧಿ ಇದೆ? ದಿಕ್ ಪ್ಲಸ್ ದೇಶ, ದಿಗ್ ದೇಶ, ಇದು ಜಸ್ತ ಸಂಧಿ ಬರುತ್ತೆ ಗೆಳೆಯರೆ. ಸರಿಯಾದ ಉತ್ತರ ದಿಕ್ ಪ್ಲಸ್ ದೇಶ, ದಿಗ್ ದೇಶ. 66ಕ್ಕೆ ಉತ್ತರ 1. ನಂತರದ ಪ್ರಶ್ನೆ ನೋಡಿದ್ರೆ 67, ಉದಕ, ಜಲ, ತೋಯ, ಸಲೀಲ, ಅಂಬು ಎಲ್ಲಾ ಅರ್ಥ ನೀರು ಅಂತಾನೆ ಅರ್ಥ. ಆನ್ಸರ್ ನೀರು ಸರಿಯಾದ ಉತ್ತರ. 67ನೇ ಪ್ರಶ್ನೆಗೆ ಆನ್ಸರ್ 3 ನೀರು. 68ನೇ ಪ್ರಶ್ನೆ, ಕನ್ನಡ ಕಾದಂಬರಿ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಂತ ಕೇಳಿದ್ರೆ ಬಹಳ ಈಸಿ ಇದೆ. ಗಳಗನಾಥ್ ಅವ್ರನ್ನ ಕನ್ನಡದ ಕಾದಂಬರಿ ಪಿತಾಮಹ ಅಂತ ಕರೀತಾರೆ. ಯಾಕೆ ಅಂದ್ರೆ ಕಾದಂಬರಿಗಳು ಯಾರು ಬರೀತಾ ಇರಲಿಲ್ಲ ಅಂತ್ರಿ. ಅವತ್ತಿನ ಯುವಕರಲ್ಲಿ ಕಾದಂಬರಿಗಳನ್ನ ಬರೆಯುವಂತೆ ವೃತ್ತಪತ್ರಿಕೆಗಳಲ್ಲಿ, ದಿನಪತ್ರಿಕೆಗಳಲ್ಲಿ ಬರೆದು ಎಪಿಸೋಡ್ ತರ ಹಂಚ್ತಾ ಇದ್ರಂತೆ. ಆ ಮುಖಾಂತರ ಕಾದಂಬರಿಗೆ ಸ್ಫೂರ್ತಿ ಕೊಟ್ಟರು ಬರೆಯೋಕೆ ಗಳಗನಾಥ ಅವ್ರನ್ನ ಕಾದಂಬರಿ ಪಿತಾಮಹ ಅಂತ ಕರೀತಾರೆ. ಆದ್ರೆ ಅನಾಕರು ಹಾಕಿರ್ತಾರೆ ಎಲ್ಲರೂ. ಯಾಕೆಂದ್ರೆ ಅನಾಕರು ಅವ್ರನ್ನ ಕಾದಂಬರಿ ಸಾರ್ವಭೌಮ ಅಂತ ಕರೀತಾರೆ. ಯಾಕೆಂದ್ರೆ ಬರೋಬ್ಬರಿ 114 ಕಾದಂಬರಿಗಳನ್ನು ಬರೆದಿದ್ದಾರೆ ಅನಾಕರು ಅವರು. ಆದ್ರೆ ಫಸ್ಟ್ ಪೀಠಿಕೆ ಹಾಕಿದ್ದು ಗಳಗನಾಥ ಅವರು. ಅವ್ರ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಓಕೆ, ಗಳಗನಾಥ ಅವ್ರದ್ದು. ಕುವೆಂಪು ಅವರು ಅಲ್ಲ, ಬೇಂದ್ರೆ ಅವರು ಅಲ್ಲ. ಅವ್ರು ಕುವೆಂಪು ಅವರು ಅಂತ 2 ಕಾದಂಬರಿ ಬರೆದಿದ್ದಾರೆ, ಬೇಂದ್ರೆ ಅವರು ಬರದೇ ಇಲ್ಲ.
ಈ ಮುಂದಿನ ಕವಿ ಕೃತಿಗಳಲ್ಲಿ ಸರಿಯಾದ ಹೊಂದಾಣಿಕೆ ಆನ್ಸರ್ ಎ ಕರೆಕ್ಟ್ ಇದೆ. ದ.ರಾ ಬೇಂದ್ರೆ ನಾದಲೀಲೆ. ಗೋಪಾಲಕೃಷ್ಣ ಅಡಿಗರದ ಸಮುದ್ರ ಗೀತೆಗಳಲ್ಲ, ಸಮುದ್ರ ಗೀತೆಗಳು ವಿಕ್ರು ಗೋಕಾಕ್ ಅವರದು. ಕುವೆಂಪು ಅವ್ರದ್ದು ಮಾಯಾಲೋಕ ಅಂತ ಕೊಟ್ಟಿದ್ದಾರೆ, ಇದು ತೇಜಸ್ವಿ ಅವ್ರದ್ದು. ಪಿ ಲಂಕೇಶ್ ಅವರು ತಲೆದಂಡ ಅಂತ ಕೊಟ್ಟಿದ್ದಾರೆ, ಸಾರಿ ಇದು ಗಿರೀಶ್ ಕಾರ್ನಾಡ್ ಅವರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದುಕೊಂಡಿರ್ತಕ್ಕಂಥ ಕೃತಿ. ಆನ್ಸರ್ ಯಾವ್ದ್ರಿ? ಆಪ್ಷನ್ 1 ದ.ರಾ ಬೇಂದ್ರೆ. 69ಕ್ಕೆ. ಇನ್ನು 70 ಗುಂಪಿಗೆ ಸೇರದ ಪದ ತೆಗೆಯಿರಿ ಅಂತ ಹೇಳಿದ್ರೆ ಆನ್ಸರ್ ಯಾವುದು ಅಂದ್ರೆ ಆಪ್ಷನ್ 4. ಯಾಕಂದ್ರೆ ಇವೆಲ್ಲವೂ ಕೂಡ ತತ್ಸಮಗಳ ಇದು ಬೇಸಿಗೆ ಅಂತಕ್ಕಂಥ ಮಾತ್ರ ತದ್ಭವ ಆಗಿದೆ, ಇದನ್ನ ತೆಗಿಬೇಕು. 70ಕ್ಕೆ ಉತ್ತರ 4. ಇನ್ನು 71 ಕಾಂತಾರ, ಇದರ ಸಮಾನಾರ್ಥಕ ಪದ ಅಂದ್ರೆ ನೋಡ್ರಿ ಅರಣ್ಯ, ಅಡವಿ, ಅರಣ್ಯ, ವಿಪಿನ, ಕಾಡು ಎಲ್ಲವೂ ಕಾಂತಾರದ ಸಮಾನಾರ್ಥಕ ಪದಗಳು. 71ಕ್ಕೆ ಉತ್ತರ 1. ಇನ್ನು 72ನೇ ಪ್ರಶ್ನೆ, ಇಷ್ಟು ಯಾವ ವಾಚಕ ಅಂತ ಹೇಳಿದ್ರೆ ಇದು ಪರಿಮಾಣ ವಾಚಕ, ಪ್ರಮಾಣ ಸೂಚಿಸುತ್ತೆ. ಅಷ್ಟು, ಇಷ್ಟು, ಬೆಟ್ಟದಷ್ಟು, ಸಾಗರಷ್ಟು, ಹಲವು, ಕೆಲವು, ಇದು ಪರಿಮಾಣ. ಸಂಖ್ಯಾವಾಚಕ ಅಂದ್ರೆ 1, 2, 3, 4. ದಿಗ್ವಾಚಕ ಅಂದ್ರೆ ಮೇಲೆ, ಕೆಳಗೆ, ಪೂರ್ವ, ಪಶ್ಚಿಮ. ಪ್ರಕಾರವಾಚಕ ಅಂದ್ರೆ ಅಂತಹ, ಇಂತಹ, ಮುಂತಾದವು. ನೆಕ್ಸ್ಟ್ 73ನೇ ಪ್ರಶ್ನೆ, ವರ್ಗದ 5ನೇ ಸಾಲಿನ ಅಕ್ಷರಗಳಾಗಿರ್ತಕ್ಕಂಥ ನ್ಯ, ನ್ಯ, ಣ, ನಾಮಗಳು ಆದೇಶವಾಗಿ ಬಂದ್ರೆ ಅನುನಾಸಿಕ ಸಂಧಿ ಅಂತ ಕರೀತಾರೆ ಗೆಳೆಯರೆ. ಹೌದಾ? ಅನುನಾಸಿಕ ಸಂಧಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. 73ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1 ಅನುನಾಸಿಕ ಸಂಧಿ. 74ನೇ ಪ್ರಶ್ನೆ, ಈ ಕೆಳಗಿನ ವಾಕ್ಯದಲ್ಲಿ ಅವ್ಯಯವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಅವ್ಯಯ ಇಲ್ಲಿದೆ. ಆ ಸುದ್ದಿಯನ್ನ ಕೇಳಿ ನಾನು ಮೈಸೂರಿಗೆ ಕೂಡಲೇ ಹೊರಟೆನು. ಕೂಡಲೇ ಅಂತಕ್ಕಂಥದ್ದು ಅವ್ಯಯ. ನೋಡ್ರಿ, ಈ ಅವ್ಯಯ ಅಂದ್ರೆ ಯಾವ ಪದದೊಂದಿಗೂ ಬೆರೆಯೋದೇ ಇಲ್ಲ, ಕೂಡಲೇ ಅಂತಕ್ಕಂಥದ್ದು. ನೋಡ್ರಿ, ಎಲ್ಲದರಲ್ಲೂ ಪುಲ್ಲಿಂಗಕ್ಕೂ ಸೇರುತ್ತೆ, ಆದ್ರೆ ಸಪರೇಟ್ ಆಗಿ ಉಳಿಯುತ್ತೆ, ವ್ಯತ್ಯಾಸ ಹೊಂದದೇ ಇರುವ ಶಬ್ದಗಳು. ಅವನು ಕೂಡಲೇ ಹೊರಟನು, ಅವಳು ಕೂಡಲೇ ಹೊರಟನು, ಅದು ಕೂಡಲೇ ಬಂದಿತ್ತು. ಹೌದಾ? ಕೂಡಲೇ ಅಂತಕ್ಕಂಥ ಸರಿಯಾದ ಉತ್ತರ. ಅದರಲ್ಲೂ ಸಾಮಾನ್ಯ ಅವ್ಯಯ ಅಂತ ಕರೀತಾರೆ ಇದನ್ನ. ಇದು 74ನೇ ಪ್ರಶ್ನೆಗೆ ಉತ್ತರ 2 ಕೂಡಲೇ ಅಂತಕ್ಕಂಥದ್ದು. 75ನೇ ಪ್ರಶ್ನೆ, ಕನ್ನಡದ ಅಂಕಿಗಳು ಯಾವ ಭಾಷೆಯ ಲಿಪಿ ಮೂಲದಿಂದ ರೂಪ ಪಡೆದಿವೆ ಅಂತ ಪಡ್ಕೊಂಡಿದ್ದಾರೆ. ಬ್ರಾಹ್ಮಿ ಅಂತ ಅನ್ಕೊಂಡಿದ್ದೀನಿ, ನೋಡೋಣ. ಯಾಕಂದ್ರೆ ನಮ್ಮ ಕನ್ನಡದ ಮೂಲ ಲಿಪಿನೇ ಬ್ರಾಹ್ಮಿ, ಅದೇ ಆಗಿರ್ಬೋದು ಅಂತ. ಇಲ್ಲ ಅಂದ್ರೆ ಪ್ರಾಕೃತ ಆಗಿರುತ್ತೆ. ಇದೊಂದು ಸ್ಟಾರ್ ಮಾರ್ಕ್ ಇಟ್ಕೊಳ್ರಿ, ಯಾವ್ದು ಕೊಡ್ತಾರ ಆನ್ಸರ್ ನೋಡೋಣ. ಇನ್ನು 76ನೇ ಪ್ರಶ್ನೆ, ಅಟ್ಟ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂದಿತು. ಇದು ಯಾವ ಅಲಂಕಾರಕ್ಕೆ ಉದಾಹರಣೆ ಅಂದ್ರೆ ಆಗ್ಲೇ ಹೇಳಿದೀನಿ, ಯಾವುದೇ ಗಾದೆ ಮಾತುಗಳು ಬಂದ್ರು ಈ ತರ 2 ವಾಕ್ಯ ಇದ್ದಾಗ, ಬಿಂಬ ಪ್ರತಿಬಿಂಬನೆ ತೋರ್ತಕ್ಕಂಥ ವಾಕ್ಯಗಳಿದ್ದಾಗ ಆಲ್ಮೋಸ್ಟ್ 90% ಗಾದೆಗಳು ದೃಷ್ಟಾಂತ ಅಲಂಕಾರಕ್ಕೆ ಬರ್ತವೆ ಅಂತ ಹೇಳಿದ್ವಿ. ಹಂಗಂತ ಕಾಯಕವೇ ಕೈಲಾಸ ಬರೋದಿಲ್ಲ. ಊರು ಉಪಕಾರ ಅರಿಯದು, ಹೆಣ ಸಿಂಗಾರ ಅರಿಯದು. ಊಟ ಅದೇ ತರ ಹಾಡಿ ಹಾಡಿ ರಾಗ, ಉಗುಳಿ ಉಗುಳಿ ರೋಗ. ಅದೇ ತರ ಅಟ್ಟ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂದಿತ್ತು, ದೃಷ್ಟಾಂತ ಅಲಂಕಾರ. 76ನೇ ಪ್ರಶ್ನೆಗೆ ಆನ್ಸರ್ 1. ಪತರಗುಟ್ಟು, ಈ ನುಡಿಗಟ್ಟಿನ ಅರ್ಥ ಏನು? ಹೆದರು ಅಂತ. ಪತರಗುಟ್ಟು ಹೋದಪ್ಪ ಅಂತಾರೆ ಅಂದ್ರೆ ಹೆದರಿದ ಅಂತ. 77ನೇ ಪ್ರಶ್ನೆಗೆ ಆನ್ಸರ್ 3. 78ನೇ ಪ್ರಶ್ನೆ, ಭ್ರಷ್ಟಾಚಾರ ಅನ್ಕೊಂಡಿದ್ದಾರೆ, ಕರೆಕ್ಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಬರೀರಿ ಅಂತ. ಆನ್ಸರ್ 1 ಸರಿಯಾದ ಉತ್ತರ 78ನೇ ಪ್ರಶ್ನೆಗೆ. ಭ್ರಷ್ಟಾಚಾರ ಒತ್ತಕ್ಷರ ಬರೋದಿಲ್ಲ, ಪ್ರೊನೌನ್ಸಿಯೇಷನ್ ಮಾಡಿ ನೋಡ್ಬೇಕ್ರಿ. ಭ್ರಷ್ಟಾಚಾರ ಅಂತ ಹೇಳೋದಿಲ್ಲ. ಆನ್ಸರ್ 1 78ಕ್ಕೆ. ನಂತರ 79ನೇ ಪ್ರಶ್ನೆ, ಸರಿಯಾದ, ಇದು ಕೂಡ ಸ್ಪೆಲ್ಲಿಂಗ್ ಮಿಸ್ಟೇಕ್ ಹೇಳಿದ್ದಾರೆ, ಶುದ್ಧ ರೂಪ ಪಾರಮಾರ್ಥಿಕ. ಪಾರಮಾರ್ಥಿಕ ಅಂದ್ರೆ ಆನ್ಸರ್ 3 ಸರಿಯಾಗಿದೆ, ಪಾರಮಾರ್ಥಿಕ. 80ನೇ ಪ್ರಶ್ನೆ, ಯಾವುದು ಶಬ್ದಾಲಂಕಾರ ಅಲ್ಲ ಅಂತ ಹೇಳಿದರೆ ಇದರಲ್ಲಿ ಶ್ಲೇಷೆ ಅಂತಕ್ಕಂಥದ್ದು ಅರ್ಥಾಲಂಕಾರ. ನೋಡ್ರಿ, ಶಬ್ದಾಲಂಕಾರ ವೃತ್ತಿಯಾನುಪ್ರಾಸ, ಚೇಕನುಪ್ರಾಸ, ಯಮಕ ಅಂತಕ್ಕಂಥದ್ದು ಅದ್ರುವೆ. ಆದ್ರೆ ಶ್ಲೇಷೆ ಅಂತಕ್ಕಂಥದ್ದು ಉತ್ತರ ಅಲ್ಲ. ಯಾಕೆ? ಇದು ಅರ್ಥಾಲಂಕಾರ. 80ನೇ ಪ್ರಶ್ನೆಗೆ ಸರಿಯಾದ ಉತ್ತರ 2 ಆಗಿದೆ, ಶ್ಲೇಷೆ. ಅದೇ ತರ ಫಾರೆನ್ಸಿಕ್ ಸೈನ್ಸ್ ಅಂದ್ರೆ ಕನ್ನಡದಲ್ಲಿ ಏನಂತಾರೆ ಅಂತ ಕರೀತಾರ್ರಿ, ಇದು ವಿಧಿ ವಿಜ್ಞಾನಕ್ಕೆ ಫಾರ್ನಿಕ್ ಸೈನ್ಸ್ ಅಂತ ಕರೀತಾರೆ, ನೆನ್ಪಿಟ್ಕೊಳ್ರಿ. ಅರಣ್ಯ ವಿಜ್ಞಾನ ಅಲ್ಲ, ಲೋಹ ವಿಜ್ಞಾನ ಅಲ್ಲ, ಯಾವುದೂ ಅಲ್ಲ. 81 ಪ್ರಶ್ನೆಗೆ ಸರಿಯಾದ ಉತ್ತರ 3. 82ನೇ ಪ್ರಶ್ನೆ, ಏಕೈಕ, ಇದು ವೃದ್ಧಿ ಸಂಧಿಗೆ ಉದಾಹರಣೆ. ಆದ್ರೆ ಊರಲ್ಲಿ ಯಾವ ಸಂಧಿಗೆ ಉದಾಹರಣೆ ಅಂತ ಹೇಳಿದರೆ ಅದು ಲೋಪ ಸಂಧಿ. ಊರು ಪ್ಲಸ್ ಅಲ್ಲಿ ಪೂರ್ವ ಪದದ ಊಕಾರ ಲೋಪ ಆಗಿದೆ, ಊಕಾರ ಲೋಪ ಸಂಧಿ ಸರಿಯಾದ ಉತ್ತರ. ಅದೇ ತರ ಕಳುವ್ಯಾರೆ, ಇದರ ಗ್ರಾಂಥಿಕ ರೂಪ. ನಾವು ಶಿಷ್ಟ ಭಾಷೆಗೂ ಆಡು ಭಾಷೆಗೂ ವ್ಯತ್ಯಾಸ ಇದೆ ಅಂತ ಹೇಳಿದ್ದೆ ಮೊನ್ನೆ ಕ್ಲಾಸಲ್ಲಿ. ಶಿಷ್ಟ ಭಾಷೆಯಲ್ಲಿ ಕಳುಹಿಸಿದ್ದಾರೆ ಅಂತ ಹೇಳ್ತೀವಿ, ಇದು ಕಳುವ್ಯಾರೆ ಅಂತ ಹೇಳ್ತೀವಿ, ಕಳುಹಿಸಿದ್ದಾರೆ. 83ನೇ ಪ್ರಶ್ನೆಗೆ ಸರಿಯಾದ ಉತ್ತರ 2, ಕಳುಹಿಸಿದ್ದಾರೆ. ನಂತರದ ಪ್ರಶ್ನೆ 84, ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದದ ಲಿಂಗವು ಯಾವುದಾಗಿರುತ್ತದೆ? ನೋಡ್ರಿ, ಕರ್ಮಣಿ ಪ್ರಯೋಗ ಅಂದ್ರೆ ರಾವಣನು ರಾಮನಿಂದ ಕೊಲ್ಲಲ್ಪಟ್ಟನು ಅಂದ್ರೆ ಅವ್ರೇನು ಹೇಳಿದ್ದಾರೆ, ಯಾವ ಲಿಂಗ ಆಗಿರುತ್ತೆ ಅಂತ.
ಯಾವ ಬೇಕಾದ್ರೆ ಆಗಿರ್ಬೋದು, ಪುಲ್ಲಿಂಗ ಆಗಿರ್ಬೋದು, ಸ್ತ್ರೀಲಿಂಗ ಆಗಿರ್ಬೋದು, ನಪುಂಸಕ ಆಗಿರ್ಬೋದು. ಅದಕ್ಕೆ ಆನ್ಸರ್ ಲಿಂಗ ನಿರ್ಬಂಧವಿಲ್ಲ ಅಂತ ಆನ್ಸರ್ ಇದು. ಲಿಂಗ ನಿರ್ಬಂಧವಿಲ್ಲ. ಅವ್ರು ಏನಾದ್ರು ರಾವಣನು ಅಂತ ಕೊಟ್ಟಾಗ ಪುಲ್ಲಿಂಗ ಆಗ್ತಾ ಇತ್ತು. ಆದ್ರೆ ಅವ್ರು ಡೈರೆಕ್ಟ್ ಆಗಿ ಕೇಳಿದಾರೆ ಕ್ರಿಯಾಪದ ಯಾವ ಲಿಂಗ ಆಗಿರುತ್ತೆ ಅಂದ್ರೆ ಲಿಂಗ ನಿರ್ಬಂಧ ಎಲ್ಲ ಯಾವ್ದು ಬೇಕಾದ್ರೂ ಆಗಿರ್ಬೋದು. ಅವ್ರು ಪುಲ್ಲಿಂಗ ಬಳಕೆ ಮಾಡಿದ್ರೆ ಪುಲ್ಲಿಂಗ, ಸ್ತ್ರೀಲಿಂಗ ಬಳಕೆ ಮಾಡಿದ್ರೆ ಸ್ತ್ರೀಲಿಂಗ. 84ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಸರಿಯಾದ ಉತ್ತರ. ಇನ್ನು 85 ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರೋದನ್ನ ಗುರುತಿಸಿ ಅಂತ ಹೇಳಿದರೆ ನೀಡಿ ವಿದ್ಯಾರ್ಥಕ ಕ್ರಿಯಾಪದ, ನಡೆಯಲಿ ವಿದ್ಯಾರ್ಥಕ ಕ್ರಿಯಾಪದ, ಬನ್ನಿ ವಿದ್ಯಾರ್ಥಕ ಕ್ರಿಯಾಪದ, ಮಾಡಿರಿ ಅನ್ನೋದು ವಿದ್ಯಾರ್ಥಕ ಕ್ರಿಯಾಪದನೇ, ಆದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಮಾಡೀರಿ ಅಂತ ಇದೆ. ಆಜ್ಞೆ, ಅಪ್ಪಣೆ, ಆದೇಶ ಇದ್ರೆ ವಿದ್ಯಾರ್ಥಕ ಕ್ರಿಯಾಪದ ಅಂತ ಕರೀತಾರೆ, ಆದ್ರೆ ಇಲ್ಲಿ ಮಾಡೀರಿ ಅಂತ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಇದು ಆನ್ಸರ್ ರೀ. ಯಾವ್ದು ಆನ್ಸರ್? ಆಪ್ಷನ್ 1. 85ಕ್ಕೆ ಆನ್ಸರ್ 1. 86ನೇ ಪ್ರಶ್ನೆ ಆನೆಗೆ ಗಜ, ಕರಿ ಸಮಾನಾರ್ಥಕ ಪದಗಳಾದರೆ ಸರ್ಪಕ್ಕೆ ಯಾವ ಸಮಾನಾರ್ಥಕ ಅಂತ ಕೇಳಿದಾರ್ರಿ. ಅಹಿ ಉರಗ, ಅಹಿಕೇತನ ಅಂದ್ರೆ ದುರ್ಯೋಧನ, ಉರಗ ಪತಾಕ ಅಂದ್ರೆ ದುರ್ಯೋಧನ. ಹಾವಿಗೆ ಮತ್ತೊಂದು ಹೆಸರುಗಳು ಅಹಿ ಮತ್ತು ಉರಗ. 86ನೇ ಪ್ರಶ್ನೆಗೆ 3 ಸರಿಯಾದ ಉತ್ತರ. ಹೇಳಿಕೆಗಳನ್ನು ಗಮನಿಸ್ರಿ ಅಂತ ಹೇಳಿದರೆ ಸಂಸ್ಕೃತದಿಂದ ವಿಕಾರ ಹೊಂದದೆ ಕನ್ನಡದಲ್ಲಿ ಬಳಸುವ ಶಬ್ದಗಳು ತತ್ಸಮದು ಸರಿಯಾಗಿದೆ. ಮತ್ತೆ ಸಂಸ್ಕೃತದಿಂದ ನಿಷ್ಪನ್ನವಾದ ಪದಗಳನ್ನು ತದ್ಭವಗಳು ಎನ್ನುತ್ತೇವೆ. ಹೌದಾ? ಅಂದ್ರೆ ಸಂಸ್ಕೃತದಿಂದ ಬದಲಾವಣೆ ಮಾಡ್ಕೊಂಡು ನಾವು ತದ್ಭವಕ್ಕೆ ತರ್ತೀವಿ, ಹೇಳ್ತೀವಲ್ರಿ. ಸಂಸ್ಕೃತದಿಂದ ಅಲ್ಪ ಸ್ವಲ್ಪ ಅಥವಾ ಪೂರ್ಣ ಬದಲಾವಣೆ ಹೊಂದಿ ಕನ್ನಡದಲ್ಲಿ ಬಳಕೆಯಾಗುತ್ತಿರುವ ಪದಗಳಿಗೆ ತದ್ಭವಗಳು ಅಂತ ಹೇಳ್ತೀವಿ. ಸರಿಯಾದ ಉತ್ತರ. ಅಲ್ಪ ಸ್ವಲ್ಪ ವ್ಯತ್ಯಾಸದಿಂದ ಕನ್ನಡಕ್ಕೆ ಬಂದ ಶಬ್ದಗಳನ್ನ ಕೇಶಿರಾಜ ಸಮಸಂಸ್ಕೃತ ಎಂದಿದ್ದಾನೆ, ಹೇಳಿದ್ದೆ ಕ್ಲಾಸಲ್ಲಿ. ತತ್ಸಮಕ್ಕೆ ಕೇಶಿರಾಜ ಏನ್ ಹೇಳಿದಾನೆ? ಸಮಸಂಸ್ಕೃತ ಅಂತ ಹೇಳಿದಾನೆ. ಇದೂ ಕರೆಕ್ಟ್, ಆದ್ರೆ ಡಿ ಕರೆಕ್ಟ್ ಅಲ್ಲ. ಸಂಸ್ಕೃತದಿಂದ ಹೊರತಾಗಿ ಸ್ವೀಕರಿಸಿದ ಶಬ್ದಗಳು ತದ್ಭವಗಳಾಗುತ್ತವೆ ಅಲ್ಲ, ಸಂಸ್ಕೃತದಿಂದನೇ ಬರ್ತವೆ ಅಥವಾ ನಮ್ಮ ಅಚ್ಚ ಕನ್ನಡ ಪದ ಆಗಿರ್ತವೆ. ಆನ್ಸರ್ ಏನ್ರಿ? ಡಿ ಮಾತ್ರ ತಪ್ಪು. ಕ್ವಶನ್ ನಂಬರ್ 87ಕ್ಕೆ ಆನ್ಸರ್ 4. 88ನೇ ಪ್ರಶ್ನೆ ಹೇಳಿಕೆಗಳು ಕೇಳಿಬಿಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಚತುರ್ಥಿ ವಿಭಕ್ತಿ 3 ಪ್ರತ್ಯಯ ಸರಿನಾ? ಗೆ ಕೆ ಸರಿ. ಸಪ್ತಮಿ ವಿಭಕ್ತಿ 4 ಪ್ರತ್ಯಯ ಹೊಂದಿದೆ ಅಂತೆ, ಅಲ್ಲಿ ಇದು ಅಲ್ಲ, ಎ ಅನ್ನೋದು ಅಲ್ಲ, ಅಲ್ಲಿ ಒಳು ಅಂತ ಇದು ತಪ್ಪಾಯ್ತು. ಸಂಬೋಧನಾ ವಿಭಕ್ತಿ 3 ಪ್ರತ್ಯಯ ಹೊಂದಿದೆ ಅಂತೆ, ಆ ಎ ಇರ ಕರೆಕ್ಟ್. ಈ ಆ ಮತ್ತು ಎ ಹೊಸಗನ್ನಡ ಪ್ರತ್ಯಯಗಳು, ಇರ ಅಂತಕ್ಕಂಥದ್ದು ಹಳೆಗನ್ನಡ ಪ್ರತ್ಯಯ. ಆದ್ದರಿಂದ ಇಲ್ಲಿ ಎ ಮತ್ತು ಸಿ ಮಾತ್ರ ಸರಿಯಾದ ಉತ್ತರ. 88ನೇ ಪ್ರಶ್ನೆಗೆ ಆನ್ಸರ್ 4 ಸರಿಯಾದ ಉತ್ತರ. 89ನೇ ಪ್ರಶ್ನೆ ಹರಿಸಮಾಸ ದೋಷ ಯಾವ ಸಂದರ್ಭಗಳಲ್ಲಿ ಕಂಡು ಬರೋದಿಲ್ಲ ಅಂತ ಹೇಳಿದರೆ. ಹರಿಸಮಾಸ ಅಂದ್ರೆ ಸಂಸ್ಕೃತ ಮತ್ತು ಕನ್ನಡ ಪದಗಳನ್ನು ಸೇರಿಸಿ ಸಮಾಸ ಮಾಡಬಾರ್ದು ಅಂತ. ಆನ್ಸರ್ ನಾನು 3 ಹಾಕಿರ್ತೀನಿ, ನೋಡೋಣ ಯಾವ ಕೀ ಆನ್ಸರ್ ಕೊಡ್ತಾನ ನೋಡೋಣ. 90ನೇ ಪ್ರಶ್ನೆ ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದ್ದನು. ಇಲ್ಲಿ ಕಾರಕಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ, ಟ್ವಿಸ್ಟ್ ಮಾಡಿದ್ದಾರೆ ಗೆಳೆಯರೆ. ಇಲ್ಲಿ ವಿಭಕ್ತಿಗಳು ಕೊಟ್ಟು ಆ ಕಡೆ ಕಾರಕ ಕೊಡ್ತಾ ಇದ್ದ ಪ್ರತಿ ಸರಿ ಇಲ್ಲಿ ಕನ್ಫ್ಯೂಸ್ ಮಾಡಿದ್ದಾನೆ. ಭೀಮನು ಅಂದ್ರೆ ಏನ್ರಿ? ಊಕಾರ ಅಂದ್ರೆ ಪ್ರಥಮ ಯಾವ್ದ್ರಿ? ಕರ್ತೃ ಅಲ್ರಿ, ಇದು ಕರೆಕ್ಟ್. ಚೆಂಡನ್ನು ಅನ್ನು ದ್ವಿತೀಯ ಅಲ್ರಿ, ದ್ವಿತೀಯದ್ದು ಕರ್ಮ ರೀ. ತನ್ನ ಅಲ್ರಿ ಷಷ್ಠಿ ಯಾವ್ದ್ರಿ? ಸಂಬಂಧ. ಬಲಗಾಲಿನಿಂದ ಇಂದ ತೃತೀಯ ರೀ, ತೃತೀಯ ಸಾಧನ ಅಥವಾ ಕರಣ, ಎರಡು ಒಂದೇ. ಕರಣ ಅಂದ್ರೆ ಸಾಧನ, ಕೆಲಸ ಮಾಡಲು ಬೇಕಾಗುವ ಸಾಧನ ಅಂತ ಹೇಳ್ತೀವಿ. ಕರಣ ಅಂದ್ರೂ ಒಂದೇ, ಸಾಧನ ಅಂದ್ರೂ ಒಂದೇ, ಕರಣ. ಓಕೆ, ಆನ್ಸರ್ ನೋಡ್ರಿ, ಎ 2 ಬಿ 4 ಇದು ಸರಿಯಾದ ಉತ್ತರ. ಸರಿ. 90ನೇ ಪ್ರಶ್ನೆಗೆ ಆನ್ಸರ್ 4 ಸರಿಯಾದ ಉತ್ತರ ಆಗುತ್ತೆ. ಅಕ್ಷರ ದೋಷ ಇಲ್ಲದ ಪದವನ್ನು ಗುರುತಿಸಿ ಅಂತ ಹೇಳಿದಾರ್ರಿ. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮತ್ತಿದೆ. ಶುದ್ಧ ರೂಪ ನೋಡ್ರಿ, ಅಷ್ಟೈಶ್ವರ್ಯ ರಾಂಗ್ ಐತೆ, ಆ ಇದೆ. ಧನಸ್ಸು ಧಾದ್ ಬರ್ಬೇಕಾಗಿತ್ತು. ಆಶೀರ್ವಚನ ಸರಿಯಾದ ಉತ್ತರ. ಸಚ್ಚಿದಾನಂದ ಚಾವತ್ ಬರ್ಬೇಕಾಗಿತ್ತು, ಬಂದಿಲ್ಲ. 99ನೇ ಪ್ರಶ್ನೆಗೆ 3 ಸರಿಯಾದ ಉತ್ತರ. ಆಯ್ತರ 92ನೇ ಪ್ರಶ್ನೆ ಕರ್ಮಧಾರೆಯ ಸಮಾಸಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಹೇಳಿದ್ದಾರೆ. ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಗೆ ಸಮಾನಾಗಿರ್ತವೆ? ಇಲ್ಲ. ಉತ್ತರ ಪದ ಅರ್ಥ ಪ್ರಧಾನ ಸರಿ. ಪೂರ್ವೋತ್ತರ ಪದಗಳು ಉಪಮಾನ ಉಪಮೇಯ ಕರೆಕ್ಟ್. ಒಂದು ಹೊಗಳಿಸಿಕೊಳ್ಳುವ ವಸ್ತು, ಒಂದು ಹೊಗಳುವ ವಸ್ತು. ವಿಶೇಷಣ ವಿಶೇಷ್ಯ. ಅವಧಾರಣ ಪೂರ್ವ ಅಲ್ವೇ ಅಲ್ಲ. ಆನ್ಸರ್ ಏನ್ರಿ? ಬಿ ಮತ್ತು ಸಿ ಸರಿ, ಅಂದ್ರೆ ಎ ಮತ್ತು ಡಿ ತಪ್ಪು. ಎ ಮತ್ತು ಡಿ ತಪ್ಪು. 92ನೇ ಪ್ರಶ್ನೆಗೆ ಉತ್ತರ 1. 93ನೇ ಪ್ರಶ್ನೆ ಸ್ತ್ರೀ ಎಂಬಲ್ಲಿ ಎಷ್ಟು ವ್ಯಂಜನ ಇದಾವೆ ಅಂತ ಹೇಳಿದ್ದಾರೆ. ನೋಡ್ರಿ, ಸಾ ಇದೆ, ತಾ ಇದೆ, ರಾ ಇದೆ, 3 ವ್ಯಂಜನಗಳು. ಆನ್ಸರ್ 3. 93ಕ್ಕೆ 3 ವ್ಯಂಜನಗಳು. ಆನ್ಸರ್ 3. 94ನೇ ಪ್ರಶ್ನೆ ಅನುಸ್ವಾರ ಮತ್ತು ವಿಸರ್ಗ ಎರಡನ್ನೂ ಒಳಗೊಂಡಿರುವ ಪದಗಳು ಕೊಟ್ಟಿದ್ದಾರಂತೆ, ಅದರಲ್ಲಿ ತಪ್ಪು ಯಾವುದಿದೆ ಅಂತ ನೋಡ್ರಿ. ಇದರಲ್ಲಿ ಅಂತರಂಗ ತಪ್ಪಾಗಿದೆ. ಇದನ್ನ ಅಂತರಂಗ ಅಂತ ಹಿಂಗೆ ಬರಿತೀವಿ, ವಿಸರ್ಗ ಬಳಕೆ ಮಾಡೋದೇ ಇಲ್ಲ.
94ಕ್ಕೆ 4 ಸರಿಯಾದ ಉತ್ತರ. ಮಗು ಹಾಲನ್ನ ಕುಡಿಯಿತು ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದ ಯಾವ ಧಾತುವಿಗೆ ಅಖ್ಯಾತ ಪ್ರತ್ಯಯ ಯಾವ್ದು ಸೇರಿದೆ ಅಂತ ಹೇಳಿದಾರೆ ನೋಡ್ರಿ. ಕುಡಿಯಿತು ಎನ್ನುವಲ್ಲಿ ಬಿಡಿಸಿದಾಗ ನೋಡ್ರಿ ಕುಡಿ ಪ್ಲಸ್ ಇತು, ಇತು ಅಂತಕ್ಕಂಥದ್ದು ಅಖ್ಯಾತ ಪ್ರತ್ಯಯ. ಧಾತುವಿಗೆ ಸೇರ್ತಕ್ಕಂಥ ಪ್ರತ್ಯಯಗಳಿಗೆ ಅಖ್ಯಾತ ಪ್ರತ್ಯಯ ಅಂತ ಕರಿತೀವಿ. ಇತು ಅನ್ನೋದು ಸರಿಯಾದ ಉತ್ತರ. ತು ಅನ್ನೋದು ಇಲ್ಲ, ಇತು ಅನ್ನೋದು ಇಲ್ಲ. ಇಲ್ಲಿ ಇತು ಸೇರಿದಾಗ ಯಕಾರ ಆಗಮ ಆಗುತ್ತೆ. ಕುಡಿ ಪ್ಲಸ್ ಇತು, ಕುಡಿಯಿತು, ಇದು ಯಕಾರ ಆಗಮ ಸಂಧಿಗೂ ಬರುತ್ತೆ. ಆನ್ಸರ್ ಏನ್ರಿ 3. 95ನೇ ಪ್ರಶ್ನೆಗೆ ಆನ್ಸರ್ 3. 96ನೇ ಪ್ರಶ್ನೆ ಆದಿತ್ಯೋದಯಂ ಪದವನ್ನು ಬಿಡಿಸಿ ಬರೆದಾಗ ಆದಿತ್ಯ ಪ್ಲಸ್ ಉದಯಂ, ಆದಿತ್ಯೋದಯಂ, ಇದು ಗುಣಸಂಧಿ ಆಗುತ್ತೆ. ಆದಿತ್ಯ ಪ್ಲಸ್ ಉದಯಂ ಆನ್ಸರ್ 2. 96ನೇ ಪ್ರಶ್ನೆಗೆ ಆನ್ಸರ್ 2. ನಂತರ 97ನೇ ಪ್ರಶ್ನೆ ಸರಿಯಾದ ಜೋಡಿಯನ್ನ ಗುರುತಿಸಿ ಅಂತ ಹೇಳಿದರೆ ಪಳ ಪಳ ಜುಳು ಜುಳು ಸರಿಯಾಗಿದೆ. 2 ಅನುಕರಣಾವ್ಯಯಗಳು. ಒಂದೊಂದು ಒಮ್ಮೊಮ್ಮೆ, 1 + 1 ಒಮ್ಮೆ + ಒಮ್ಮೆ ದ್ವಿರುಕ್ತಿಗಳು, ಇದು ಸರಿ. ಢಣ ಢಣ ಸರಸರ ಇದು ಕರೆಕ್ಟ್ ಇದೆ. ಬೇಗ ಬೇಗ ಸುಯ್ಯನೆ, ಬೇಗ ಬೇಗ ದ್ವಿರುಕ್ತಿ, ಸುಯ್ಯನೆ ಅನುಕರಣಾವ್ಯಯ ಗೆಳೆಯರೆ. ಆದ್ದರಿಂದ ಇಲ್ಲಿ ಆನ್ಸರ್ ಏನು ಅಂದ್ರೆ ಸರಿಯಾದ ಜೋಡಿ ಢಣ ಢಣ ಸರಸರ. ಸರಿಯಾದ ಜೋಡಿಯನ್ನ ಗುರುತಿಸಿ ಅಂತ ಹೇಳಿದ್ರೆ ಫಳ ಫಳ ಜುಳು ಜುಳು, ಅದೇ ತರ ಢಣ ಢಣ ಸರಸರ. ಎ ಸಿ ಮಾತ್ರ ಸರಿ ಅಂತ ಹೇಳಿದ್ರೆ ಇಲ್ಲಿ ಏನ್ ಕೊಡ್ತಾರೆ ಸರಿಯಾದ ಜೋಡಿಗಳನ್ನು ಗುರುತಿಸಿ ಅಂತೇಳಿ. ಇದು ಅನುಕರಣಾವ್ಯಯ, ಇದು ಅನುಕರಣಾವ್ಯಯ. ಇಲ್ಲಿ ಸರಿಯಾದ ಜೋಡಿ 3 ಕರೆಕ್ಟ್ ಆಗ್ತವೆ. ಎ ಮತ್ತು ಸಿ, ಎ ಬಿ ಡಿ ಮಾತ್ರ ಸರಿ ಅಂತ ಸರಿಯಾದ ಜೋಡಿ ಕೇಳಿದಾರೆ ಅವರು. ಎ ಕರೆಕ್ಟ್ ಆಗುತ್ತೆ ಅಂದ್ರೆ ಎ ಸಿ ಸರಿ ಅಂತ ನೋಡ್ಕೋಬೇಕು ನಾವು. ಅಂದ್ರೆ ಅವೆರಡು ಅನುಕರಣಾವ್ಯಯಗಳಿದಾಗಿದೆ ಅಂತ. ನೆಕ್ಸ್ಟ್ 97ನೇ ಪ್ರಶ್ನೆಗೆ ಆನ್ಸರ್ 3. ದೊಡ್ಡ ಹುಡುಗನು ಸಮಾಸ ಪದ ವಿಗ್ರಹ ವಾಕ್ಯ ಹೆಂಗ್ ಬಿಡಿಸೋದು ಅಂದ್ರೆ ದೊಡ್ಡದಾದ ಪ್ಲಸ್ ಹುಡುಗ ಅಂತ ಬಿಡಿಸೋದಿಲ್ರಿ, ದೊಡ್ಡವನು ಪ್ಲಸ್ ಹುಡುಗ ಅಂತ ಬಿಡಿಸ್ತೀವಿ. ಯಾಕಂದ್ರೆ ದೊಡ್ಡ ಅಂತ ಹುಡುಗ ಬಿಡಿಸೋದಿಲ್ಲ, ಅಲ್ಲಿ ಪ್ರತ್ಯಯ ಬರಬೇಕು, ವಿಭಕ್ತಿ ಪ್ರತ್ಯಯ. ಸಮಾಸ ಅಂದ್ರೆ ವಿಗ್ರಹ ವಾಕ್ಯ ಅಂದ್ರೆ ಸಮಾಸಕ್ಕೆ ಹೋಗಬೇಕು, ಬಿಡಿಸಿ ಬರೆಯಿರಿ ಅಂತ ಸಂಧಿಗೆ ಹೋಗ್ಬೇಕು. ಸಮಾಸ ಪ್ರಕಾರ ಬಿಡಿದಾಗ ದೊಡ್ಡಾದ ಹುಡುಗ ಬರೋದಿಲ್ಲ. ಇದು ಆನ್ಸರ್ 4. 98ನೇ ಪ್ರಶ್ನೆಗೆ ಉತ್ತರ 4. ವಿಶೇಷಣ ಪ್ಲಸ್ ವಿಶೇಷ. 99ನೇ ಪ್ರಶ್ನೆ ಯಾವ KS ನರಸಿಂಹಸ್ವಾಮಿ ಅವರ ಸಾಹಿತ್ಯದ ಕೃತಿ ಅಲ್ಲ ಅಂತ ಹೇಳಿದ್ರೆ ನಿನ್ನೆ ಕ್ಲಾಸಲ್ಲಿ ಹೇಳಿದೆ ಯೂಟ್ಯೂಬ್ ಅಲ್ಲಿ. ನಾನೆಂಬ ಪರಕೀಯ ಹೌದು, ಅನಾಮಿಕಾಂಗ್ಲರ ಹೌದು, ಮನದೊಂದಿಗೆ ಮಾತುಕತೆ ಹೌದು, ಆದ್ರೆ ದೀಪದ ಮಲ್ಲಿ ಇವ್ರದಲ್ಲ. GS ಸರ್ ಇರ್ಬೋದು, ನೋಡೋಣ. ಆನ್ಸರ್ ಏನ್ರಿ ಯಾವುದು ಕೃತಿ ಅಲ್ಲ ಅಂದ್ರೆ ಸಿ ಮಾತ್ರ. ಅಂದ್ರೆ 99ಕ್ಕೆ ಸರಿಯಾದ ಉತ್ತರ 4. 100ನೇ ಪ್ರಶ್ನೆ ಲಾಸ್ಟ್. ಪಂಚಭೂತಗಳಲ್ಲ ಅಂದಾದ ನೀರು ನಿಸರ್ಗದ ಅಮೂಲ್ಯವಾದ ಕೊಡುಗೆಯಾಗಿದೆ. ಇದು ಯಾವ ವಾಕ್ಯ ಅಂತ ಕೊಟ್ಟಿದ್ದಾರೆ, ನಾನು ಕ್ಲಾಸಲ್ಲಿ ಹೇಳಿದ್ದೆ. ಸಾಮಾನ್ಯ ವಾಕ್ಯ ಸರಿಯಾದ ಉತ್ತರ. ಯಾಕೆ ಅಂದ್ರೆ ಸಾಮಾನ್ಯ ವಾಕ್ಯದಲ್ಲಿ ಒಂದು ಮಾತ್ರ ಕ್ರಿಯಾಪದ ಇರುತ್ತದೆ ನೋಡ್ರಿ, ಒಂದು ಕ್ರಿಯಾಪದ ಇದೆ. ಆದ್ದರಿಂದ 100ನೇ ಪ್ರಶ್ನೆಗೆ ಸರಿಯಾದ ಉತ್ತರ 4. ಗೆಳೆಯರೆ ನೋಡ್ರಿ ನಿಮಗೆ ಕ್ಲಾಸ್ ಹೆಂಗ್ ಅನಿಸ್ತು? ಈ ಕೀ ಆನ್ಸರ್ಗಳು ಕೆಲವೊಂದು ಎಲ್ಲೋ ಒಂದ್ ಕಡೆ ಕೀ ಆನ್ಸರ್ ಹೆಂಗ್ ಕೊಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರ್ತವೆ. ಉಳಿದವೆಲ್ಲ ಸರಿ ಇದಾವೆ. ಆಲ್ಮೋಸ್ಟ್ ಬೇಸಿಕ್ ಮೇಲೆ ಕೇಳಿದ್ದಾರೆ. ಇದು ಕಡ್ಡಾಯ ಕನ್ನಡ ಆಗಿರೋದ್ರಿಂದ, ಎಲಿಜಿಬಲ್ ಆಗಿರೋದ್ರಿಂದ ಸಾಮಾನ್ಯವಾಗಿ ಎಲ್ಲರೂ ಪಾಸ್ ಆಗ್ತಾರೆ ಅನ್ಸುತ್ತೆ. ಕೆಲವೊಂದು ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾನೆ, ಅದು ಮಾತ್ರ ನಿಜ. ಸರಿ, ತರಗತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಕಾಮೆಂಟ್ ಮಾಡಿ. ಕಾಮೆಂಟ್ ಬಾಕ್ಸಲ್ಲಿ ಏನು ಅನ್ನಿಸ್ತು ಅಂತೇಳಿ. ಮತ್ತು ನಂತರದ ತರಗತಿಯಲ್ಲಿ ಭೇಟಿ ಮಾಡೋಣ. ನಿಮಗೆ ಮುಂದೆ VAO ಮೇನ್ ಎಕ್ಸಾಮ್ ಬರುತ್ತೆ, ಅಲ್ಲೂ ಕಮ್ಯುನಿಕೇಷನ್ ಪೇಪರ್ ಇದೆ. PDOಗೂ ಕಮ್ಯುನಿಕೇಷನ್ ಪೇಪರ್ ಇದೆ. ಅಲ್ಲೆಲ್ಲವಕ್ಕೂ ಡೈಲಿ ಡಿಸ್ಕಷನ್ ಮಾಡೋಣ ಗೆಳೆಯರೆ. ಡೈಲಿ 1 ತಾಸು ಕ್ಲಾಸ್ ಹಾಕಿರ್ತೀನಿ ವಿಡಿಯೋ ಕ್ಲಾಸಲ್ಲಿ. ಸರಿ, ಧನ್ಯವಾದ. ತರಗತಿಗೆ ಹಾಜರಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ಸ್ವಲ್ಪ ನೋಡ್ಕೋತಾ ಇರಿ. ಸರ ಲೇಟ್ ಆಯ್ತೇನ್ರಿ? ಕರೆಕ್ಟ್ ಆಯ್ತಾ? ಎಷ್ಟು ವರ್ಷ ಇದೆ? 1 ಗಂಟೆ 40 ನಿಮಿಷ ರೀ.